ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕ್ರಿಕೆಟ್ ಎನ್ಸೈಕ್ಲೋಪೀಡಿಯಾ ಮಿಥುನ್ ರಮೇಶ್ ಹಾಗೂ ನನ್ನ ಜೊತೆ ಕ್ರಿಕೆಟ್ ಅನಲಿಸ್ಟ್ ಆಕಾಶ್ ಅವರಿದ್ದಾರೆ. ನಮಸ್ಕಾರ ಆಕಾಶ್. ಮತ್ತೊಮ್ಮೆ ಎಲ್ಲರಿಗೂ ವಾಡ ಪ್ಲೇ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆ ಚರ್ಚೆ ಮಾಡಲು ಫಾರ್ಮರ್ ಸೀನಿಯರ್ ಕ್ರಿಕೆಟರ್ ಹಾಗೂ ಕರೆಂಟ್ ಸೆಲೆಕ್ಟರ್ ಅಂಡರ್ 19 ಅಂಡರ್ 23 ಮೈಸೂರು ಝೋನ್ ಸಿ.ಕೆ. ಮುರಳೀಧರ್ ಸರ್ ಇದ್ದಾರೆ. ನಮ್ಮ ಪ್ರೀತಿಯ ಸಿ.ಕೆ.ಎಂ ಸರ್. ನಮಸ್ಕಾರ ಸಿ.ಕೆ.ಎಂ ಸರ್, ವೆಲ್ಕಮ್ ಟು ಆ ಶೋ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಸಿ.ಕೆ.ಎಂ ಸರ್, ಹೌ ಇಸ್ ಯುವರ್ ಜರ್ನಿ ಬೀನ್ ಆಸ್ ಅ ಕ್ರಿಕೆಟರ್, ಆಸ್ ಅ ಸ್ಪೋರ್ಟ್ಸ್ ಜರ್ನಲಿಸ್ಟ್? ಸೊ ಹೇಗಿದೆ ನಿಮ್ಮ ಕ್ರಿಕೆಟ್ ಜರ್ನಿ? Cricket has given me everything. I have earned my name, fame, and my personality has developed playing the game. It taught me many life lessons. I was born in Coimbatore in 1962, and as usual, as everyone plays cricket, I ಗಲ್ಲಿ ಕ್ರಿಕೆಟಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಕೂಲಲ್ಲಿ ಆವಾಗ ಆಡ್ತಾ ಇರೋದು. ದೆನ್ ರಿಯಲ್ ಕ್ರಿಕೆಟ್ ಸ್ಟಾರ್ಟೆಡ್ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್ ಇನ್ 1976 ಬಿಕಾಸ್ ಮೈ ಫಾದರ್ ಶಿಫ್ಟೆಡ್ ಟು ಹೊಸೂರ್, ಆ್ಯಂಡ್ ಒನ್ಸ್ ಐ ಕೇಮ್ ಟು ಬ್ಯಾಂಗ್ಳೂರ್, the really it took a different change. I should always remember we were staying in Tata Silk Farm. ಅಲ್ಲಿ ಪಕ್ಕದ ಮನೆಯಲ್ಲಿ ಸೀನಿಯರ್ ಕ್ರಿಕೆಟರ್ ಒಬ್ಬರು TS ಪ್ರಸಾದ್ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ಗೆ ಆಡ್ತಿದ್ರು. ಅವರು ನಾವೆಲ್ಲ ಜೊತೆಗೆ ರೋಡಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ನಮ್ಮ ಆಟ ನೋಡಿ ನೀನು ನಮ್ಮ ಪ್ರಾಕ್ಟೀಸ್ ಬಾಪ ಅಂತ ನನ್ನನ್ನು ಸೇರಿಸಿದ್ದು. ಅದ್ರ ಮೂಲಕ ನಾನು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ಗೆ ಸೇರಿದೆ. ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಕ್ರಿಕೆಟ್ ಕ್ಲಬ್ ಇನ್ ಕರ್ನಾಟಕ. ಅದು ಸಾಕಷ್ಟು ಕ್ರಿಕೆಟರ್ಸ್ಗೆ ದೇ ಆರ್ ಪ್ರೊಡ್ಯೂಸ್ ಫಾರ್ ಕರ್ನಾಟಕ. ಒಂದು ಸಮಯದಲ್ಲಿ ಕರ್ನಾಟಕ ಟೀಮ್ ರಂಜಿ ಟ್ರಾಫಿ ಟೀಮ್ಗೆ 9 ಪ್ಲೇಯರ್ಸು ಬ್ಯಾಂಗ್ಳೂರ್ ಕ್ರಿಕೆಟರ್ಸಿಂದ ಆಡಿದ್ದಾರೆ ಒಂದೇ ಸಮಯದಲ್ಲಿ. ವಾಟ್ ಇಸ್ ಎ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಸೌತ್ ಆಫ್ ಬ್ಯಾಂಗ್ಳೂರಿಂದ. ಆಲ್ವೇಸ್ ಆವಾಗ ಬಂದು ಮುಂಚಿದ ಟೈಮಲ್ಲಿ BUCC, ಆಮೇಲೆ ಸ್ವಸ್ತಿಕ್ ಯೂನಿಯನ್ನು, ಆ ಕಡೆಯಿಂದ ಜಾಸ್ತಿ ರೆಪ್ರೆಸೆಂಟೇಷನ್ಸ್ ಇತ್ತು. ಸೌತ್ ಆಫ್ ಬ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಕ್ರಿಕೆಟರ್ಸು, ಸಿಟಿ ಕ್ರಿಕೆಟರ್ಸು ಆವಾಗ ಸಾಕಷ್ಟು ಕ್ರಿಕೆಟರ್ಸ್ನ ಸ್ಟೇಟ್ಗೋಸ್ಕರ ಪ್ರೊಡ್ಯೂಸ್ ಮಾಡಿದೆ. ಸೊ ಅದರಲ್ಲಿ ನನಗೆ ಹೆಮ್ಮೆ ಏನು ಅಂದರೆ, ಐ ಆಮ್ ಸ್ಟಿಲ್ ನೌ a Bangalore cricketers man. ಸಿ ಲೇಟ್ ಜಿ ಕಸ್ತೂರಿ ರಂಗನ್ ಅವರು ಇವಾಗ ಲಾಸ್ಟ್ ಇಯರ್ he passed away, but he was a pioneer in starting the Bangalore cricketers. ಅವರಿಂದ ಸಾಕಷ್ಟು ಅವರು ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಾಸಿಟೀಸಿಂದ ಅವರು ಸಾಕಷ್ಟು ಕ್ರಿಕೆಟ್ಗೆ ಸೇವೆ ಸಲ್ಲಿಸಿದ್ದಾರೆ. he was a BCCI curator, and also he was one of the ಬೆಸ್ಟ್ ಗ್ರೌಂಡ್ ಸ್ಪೋರ್ಟಿವ್ ವಿಕೆಟ್ಸ್ನ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫಸ್ಟು ಅವರು he was the one who made the first pitch for the inaugural test match between India and West Indies, and he continued doing that for a very long time. And ನಾನು ಕ್ರಿಕೆಟ್ ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ಗೆ ಆಡೋಕ್ಕೆ ಶುರು ಮಾಡಿದಾಗ ಆವಾಗ ಸಾಕಷ್ಟು ಜನ ಈ ಥರ LT ಆದಿಶೇಷ್, LT ಸುಬ್ಬು, SV ರಂಗರಾಜ್, ಬಾಲಾಜಿ ಶ್ರೀನಿವಾಸನ್, ಸದಾಶಿವ್, HT ಭಾಸ್ಕರ್ ರಾವ್, ಸಾಕಷ್ಟು KR ರಾಜಗೋಪಾಲ್, ವರರಾಜ್, ಅವರು MR ಶ್ರೀಧರ್, ಇವರು ಸಾಕಷ್ಟು ಸೀನಿಯರ್ ಪ್ಲೇಯರ್ಸ್ ಅಲ್ಲಿಂದ ಸ್ಟೇಟ್ಗೆ ಆಡಿದರು. ನಾನು ಸೇರಿದ ಟೈಮ್ಗೆ HT ರಮೇಶ್, ಒನ್ ಆಫ್ ದಿ senior cricketers from our club, who went on to captain Vijaya Bank for a long time, and he was really the best captain ever I have played with. He was a very brainy person, and till presently he is the senior selector in the KSCA now from the Bangalore cricketers. And like that, I had many opportunities to learn from playing with cricketers from in the Bangalore cricketers. I played league cricket from 1978 until 1993 when I shifted to Mysore for Bangalore cricketers. ಸೊ ಸಾಕಷ್ಟು ಕಲಿತು
ಸಾಕಷ್ಟು ಎಕ್ಸ್ಪೀರಿಯನ್ಸ್, ಸಾಕಷ್ಟು ಮ್ಯಾಚ್ಗಳು ಆಡಿದ್ದೀವಿ. ಆವಾಗ ಸಾಕಷ್ಟು ಲೀಗ್ ಮ್ಯಾಚಸ್ಗಳಿತ್ತು. ಆವಾಗ ಲೀಗ್ ಬಂದು ಕಂಬೈನ್ಡ್ ಲೀಗ್ ಆಗಿತ್ತು. ಆವಾಗ ಅಫಿಷಿಯಲ್ಸ್ ಟೀಮನ್ನು ಬ್ಯಾಂಗ್ಳೂರು ಲೀಗ್ ಆಡ್ತಾಯಿದ್ರು. ಆವಾಗ ಸಾಕಷ್ಟು ಕಾಂಪಿಟೇಷನ್ ಇತ್ತು. ಅಫಿಷಿಯಲ್ ಟೀಮ್ಸು ಬಂದು ಬ್ಯಾಂಗ್ಳೂರು ಟೀಮ್ಸ್ ಜೊತೆಗೆ ಆಡ್ತಿದ್ರು. ಕಾಂಪಿಟೇಷನ್ನಲ್ಲಿ ಸಾಕಷ್ಟು ಮ್ಯಾಚ್ಗಳು ಆಡಿ ನಮ್ಮ ಕ್ರಿಕೆಟ್ ಮೊದಲು ಇನಿಷಿಯಲ್ ಡೇಸಲ್ಲಿ ಕ್ರಿಕೆಟ್ ನೋಡೇ ಕಲ್ತ್ವಿ. ಸಾಕಷ್ಟು ದೊಡ್ಡವರು ಆಡಿದ್ದನ್ನು ನೋಡಿ ನಾವು ಸಾಕಷ್ಟು ಲೆವೆನಲ್ಲಿ ಆಡೋಕ್ಕೆ ನಮಗೆ ಚಾನ್ಸ್ ಇರಲಿಲ್ಲ. ಇದ್ರೂ ನಾವು ಬೇರೆಯವರು ಆಡಿದ್ದು, ಬೇರೆಯವ್ರು ಹೆಂಗೆ ಆಡ್ತಾರೆ ಅಂತ ಮ್ಯಾಚ್ ಟೈಮಲ್ಲಿ ಕೂತ್ಬಿಟ್ಟು ಆಚೆ ಕೂತು ವಿ ಲರ್ನ್ಟ್ ಅ ಲಾಟ್. ಸೊ ಆ ಥರ ಈಗಿನ ಕಾಲದಲ್ಲಿ ನೋಡೋಕ್ಕಾಗಲ್ಲ. ಹಳೆ ಕಾಲದಲ್ಲಿ ಆ ಥರ ನಮಗೆ ಪೇಷನ್ಸ್ ಇತ್ತು, ಕಲಿಬೇಕು ಅಂತ ಆಸೆ ಇತ್ತು. ಸೊ ಆ ಥರ ನಾವು ವೆಯ್ಟ್ ಮಾಡಿ ನಮ್ಮ ಚಾನ್ಸ್ ಬರೋವರೆಗೂ ನಾವು ವಿ ವೆಯ್ಟೆಡ್ ಆ್ಯಂಡ್ ವೆನ್ ವಿ ಗಾಟ್ ದಿ ಚಾನ್ಸಸ್ ವಿ ಅಟ್ ಲೀಸ್ಟ್ ಟ್ರೈ ಟು ಡೂ ಅವರ್ ಬೆಸ್ಟ್ ಆ್ಯಂಡ್ ವಿ ಲರ್ನ್ಟ್ ಅ ಲಾಟ್ ಸೀಯಿಂಗ್ ದಿ ಸೀನಿಯರ್ಸ್ ಪ್ಲೇ ಆ್ಯಂಡ್ ಹೌ ದೇ ಬಿಹೇವ್ಡ್ ಆ್ಯಂಡ್ ಹೌ ದೇ ಡೆವಲಪ್ ದಿಯರ್ ಇನ್ನಿಂಗ್ಸ್. ಸೊ ಆ ರೀತಿಯಲ್ಲಿ ನಾವು we began our career. I am an opening batsman and I opened the innings for Bangalore cricketers on many occasions. There is a record in the olden days that 8 years continuous YSR championship Bangalore cricketers ಗೆದ್ದಿದ್ದಾರೆ without any break. ಲೀಗ್ ಚಾಂಪಿಯನ್ಶಿಪ್ನು ಅದೇ ಥರ 8-9 ವರ್ಷ ಕಂಟಿನ್ಯೂಸ್ ಆಗಿ ಗೆದ್ದಿರೋದು. ಅಂಡರ್ ರಮೇಶ್ ಹೆಜ್ಮಾಡಿಸ್ ಕ್ಯಾಪ್ಟನ್ಸಿ we won the senior division title, Sir Mizra Ismail Trophy, for continuous 2 years. Later on, I studied in Acharya Pathshala in NR Colony, Bangalore. ಅಲ್ಲಿ ಕಾಲೇಜ್ಗೂ ಆಡಿದೆ, ಕಾಲೇಜ್ ಕ್ಯಾಪ್ಟನ್ನು ಮಾಡಿದ್ದೀನಿ. ಇಂಟರ್ ಕಾಲೇಜಿಯೇಟ್ ಮ್ಯಾಚಸ್ಸು, ಸೆಂಟ್ ಜೋಸೆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್, ಸೆಂಟ್ ಜೋಸೆಫ್ ಕಾಮರ್ಸ್ ಅವ್ರ ಮೇಲೆಲ್ಲ ಆಡಿ ಗೆದ್ದಿದ್ದೀವಿ. ಟೂರ್ನಮೆಂಟ್ RVC ಟೂರ್ನಮೆಂಟ್ ಅಲ್ಲಿ ಟೊರಿನೋ ಕಪ್ ಅಂತ ನಡೀತಾ ಇತ್ತು. ನಾವು 11 ಜನ ನಾವು ಬಸವನಗುಡಿಯಿಂದ NR ಕಾಲನಿಯಿಂದ ಸೈಕಲ್ ಓಡ್ಕೊಂಡು RVCಗೆ ಹೋಗಿ ಆಡಿರೋ ಮ್ಯಾಚ್ಗಳು ಸಾಕಷ್ಟಿದೆ. ನಾವು ಹಳೆ ಕಾಲದಲ್ಲಿ ನಾವು ಒಂದು ಅರ್ಧ ಗಂಟೆಯಲ್ಲಿ ಹೋಗಿ ರೀಚ್ ಆಗ್ತಾಯಿದ್ವಿ. ಇವಾಗೆಲ್ಲ ಆಗೋದಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಮತ್ತು RVC ಗ್ರೌಂಡ್ಸಲ್ಲಿ ಮ್ಯಾಚ್ಗಳು ನಡೆಯೋದು, ಇಂಟರ್ ಕಾಲೇಜಿಯೇಟು. ಆವಾಗ that was a time when we enjoyed the cricket. So ಆವಾಗ ಆಮೇಲೆ 1985 I joined Bemel in sports quota as a cricketer. In 1985-86 I represented Banks and Industries in the S.S. Srinivasan Memorial Tournament, and until 1993 I was in Bangalore. 1993 I shifted to Mysore. I am still in service in Bemel. I am still playing for Bemel in the Industries League. The management has asked me to captain the team. I am a mentor for the youngsters and doing my best to give them what we have learned. And I am also a selector in the KSCA Mysore zone for the last 1.5 decades. First I was the chairman of the selection committee for under 14 and 16 for 8 years. ನಾವು ಇವಾಗ ಈ ವರ್ಷ ಕರಾವಳಿ ಕ್ರಿಕೆಟರ್ಸ್ ಬಂದು ಕನ್ವೀನರ್ಸ್ ಆಗಿದ್ದಾರೆ. ನಮ್ಮ ಸುಧಾಕರ್ ರೈ ಅವರು ಕನ್ವೀನರ್. ನನಗೆ ಅಂಡರ್ 23 ಸೆಲೆಕ್ಷನ್ ಕಮಿಟಿಯಲ್ಲಿ ಸೆಲೆಕ್ಟರ್ ಆಗಿ ನೇಮಕ ಮಾಡಿದ್ದಾರೆ. ಆಲ್ರೆಡಿ ಅಂಡರ್ 23 ಇಂಟರ್ಮ್ ಅಫಿಷಿಯಲಲ್ಲಿ ಮೈಸೂರು ಝೋನ್ ಚಾಂಪಿಯನ್ಸ್ ಆಗಿದ್ದರು ಈ ವರ್ಷ. ಅಂಡರ್ 19 ಟೂರ್ನಮೆಂಟಲ್ಲೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಟೂರ್ನಮೆಂಟ್ ಇಂಟರ್ ಝೋನಲ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಬಟ್ ಇದ್ರೂ ಯಂಗ್ಸ್ಟರ್ಸ್ ಕಲಿಬೇಕಾಗೋದು ಸಾಕಷ್ಟಿದೆ. ಈಗಿನ ಪರಿಸ್ಥಿತಿಯಲ್ಲಿ ಹಾರ್ಡ್ ವರ್ಕ್ ಮುಖ್ಯ. ಆಪರ್ಚುನಿಟಿ ಕೊಡ್ತೀವಿ, ಆದರೆ ಆಡೋದು ಕಲಿಯೋದು ಅವ್ರಿಗೆ ಸಾಕಷ್ಟು ಮ್ಯಾಚ್ ಎಕ್ಸ್ಪೀರಿಯನ್ಸಲ್ಲಿ ಕಲಿಬೇಕು ಅವರು. ಇದು ನನ್ನ ಜರ್ನಿ. ನೆಕ್ಸ್ಟ್ ನಾನು ಸಾಕಷ್ಟು ಹಾಬಿಗಳಲ್ಲಿ ಸ್ಪೋರ್ಟ್ಸ್ ರೈಟಿಂಗ್ ಒಂದು ಹಾಬಿ. ಅದು ನಾನು 1993 ನಾನು ಕ್ರಿಕೆಟ್ ಬಗ್ಗೆ ಸಾಕಷ್ಟು ಬರಿತಾ ಇದ್ದೆ. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ಮೈಸೂರಿಗೆ ಬಂದಾದಮೇಲೆ ಯಾರು ಮೈಸೂರು ಅಲ್ಲಿ ಜಾಸ್ತಿ
ಸ್ಪೋರ್ಟ್ಸ್ಗೆ ಜಾಸ್ತಿ ಬರಿತಾ ಇರಲಿಲ್ಲ ಸ್ಪೋರ್ಟ್ಸ್ ಬಗ್ಗೆ. ಸೊ ಐ ಟುಕ್ ಸ್ಪೆಷಲ್ ಇಂಟ್ರೆಸ್ಟ್. ಐ ಅಪ್ರೋಚ್ ಸ್ಟಾರ್ ಆಫ್ ಮೈಸೂರು ಎಡಿಟರ್ KB ಗಣಪತಿ ಅವ್ರನ್ನ. ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಅವರಿಂದ ನಾನು ಸಾಕಷ್ಟು ನನಗೆ ಎಂಕರೇಜ್ ಮಾಡಿದ್ರು. ನಾನು ಆಲ್ಮೋಸ್ಟ್ ಐ ಆಮ್ ಇಂಡೆಪ್ಟೆಡ್ ಟು ಹಿಮ್ ಫಾರ್ ಗಿವಿಂಗ್ ಮೀ ದ ರೆಸ್ಪಾನ್ಸಿಬಿಲಿಟಿ. ಸ್ಟಾರ್ ಆಫ್ ಮೈಸೂರಲ್ಲಿ ಒಂದು 25 ವರ್ಷ, ಆಲ್ಮೋಸ್ಟ್ ಒಂದು 1993ಇಂದ ಲಾಸ್ಟ್ ಇಯರ್ ಕೋವಿಡ್ ಟೈಮ್ವರೆಗೂ ಐ ಹ್ಯಾವ್ ಬಿನ್ ಕಾಂಟ್ರಿಬ್ಯೂಟಿಂಗ್ ಸ್ಪೋರ್ಟ್ಸ್ ಆರ್ಟಿಕಲ್ಸ್. ಬಿಕಾಸ್ ಆಫ್ ದಿ ಕೋವಿಡ್ ಸಿಚುವೇಶನ್ ಸಾಕಷ್ಟು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲದೇ ಇರೋದ್ರಿಂದ, ಇವಾಗ ರೀಸೆಂಟಾಗಿ ಶುರುವಾಗಿರೋದ್ರಿಂದ ಇನ್ಮೇಲೆ ಬರುತ್ತೆ. ಸೊ ಐ ಹ್ಯಾವ್ ಬಿನ್ ಕಂಟಿನ್ಯೂಸ್ಲಿ ಡೂಯಿಂಗ್ ಮೈ ರೈಟಿಂಗ್ ಆನ್ ಸ್ಪೋರ್ಟ್ಸ್, ಆನ್ ಡಿಫ್ರೆಂಟ್ ಸ್ಪೋರ್ಟ್ಸ್. ಐ ಐಡೆಂಟಿಫೈ ದಿ ಬೆಸ್ಟ್ ಸ್ಪೋರ್ಟ್ಸ್ಮನ್ ಆ್ಯಂಡ್ ಪ್ರೊಜೆಕ್ಟ್ ದಮ್ ಆಸ್ ಸ್ಟಾರ್ ದಿಸ್ ವೀಕ್ ಅಂತ. ಅವ್ರಿಗೂ ಖುಷಿ, ಯಾಕಂದರೆ ಚಿಕ್ಕ ಮಕ್ಕಳು ಇಂದ ಹಿಡಿದು ದೊಡ್ಡವ್ರವರೆಗೂ ಅವ್ರನ್ನ ಗುರುತಿಡಿಸಿ ಅವ್ರನ್ನ ಒಂದು ಸಾಧಕರಾಗಿ ಮಾಡಿ ಅವ್ರನ್ನ ಪಬ್ಲಿಕ್ಕಲ್ಲಿ ತೋರಿಸೋದು ನಮಗೆ ಸಾಕಷ್ಟು ಖುಷಿ ಆಗುತ್ತೆ. ಅವರು ಅದೇ ಥರ ನಾನು ಐ ಆಲ್ಸೋ ಕಾಂಟ್ರಿಬ್ಯೂಟ್ ಫಾರ್ ದಿ ಹಿಂದೂ ನ್ಯಾಷನಲ್ ಡೈಲಿ. ಮೈಸೂರಲ್ಲಿ ನಡೆಯೋ ಸ್ಪೋರ್ಟ್ಸ್ ಎಲ್ಲ ನಾನು ಹಿಂದೂ ಡೈಲಿಗೂ ಆನ್ ಎ ಡೇ ಟು ಡೇ ಬೇಸಿಸ್ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಲಾಸ್ಟ್ 18 ಇಯರ್ಸಿಂದ. ನನಗೆ ಸ್ವಂತ ವೆಬ್ಸೈಟ್ ಇದೆ, MySoreSport.com ಅಂದ್ಬಿಟ್ಟು. ಅದು ಇಟ್ ಇಸ್ ಒನ್ ಆಫ್ ದಿ ಓನ್ಲಿ ವೆಬ್ಸೈಟ್ ಫಾರ್ ಮೈಸೂರು ಸ್ಪೋರ್ಟ್ ಫಾರ್ ದ ಲಾಸ್ಟ್ 20 ಇಯರ್ಸ್ ಇನ್ ಮೈಸೂರು. ನಾನೇ ಅಪ್ಡೇಟ್ ಮಾಡ್ತೀನಿ ಆವತ್ತಿನ ನ್ಯೂಸನ್ನ. ಅಲ್ಲಿ ಮೈಸೂರವ್ರು ಯಾರೇ ಇರಲಿ ಅಂತ ಅದರ ನ್ಯೂಸು ಆ ವೆಬ್ಸೈಟಲ್ಲಿ ಬರುತ್ತೆ. ಲಾಸ್ಟ್ 6 ಇಯರ್ಸಿಂದ ನಾನೊಂದು ಚೆಸ್ ಅಕಾಡೆಮಿ ಓಪನ್ ಮಾಡಿದೆ. ಅದರಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ಸ್ಗೆ ನಾವು ಫ್ರೀಯಾಗಿ ಚೆಸ್ ಹೇಳ್ಕೊಡ್ತೀವಿ. ಅದರಲ್ಲಿ ನನ್ನ ಇಂಟೆನ್ಷನ್ ಚೆಸ್ಗೆ ಬಂದಿದ್ದು ಏನಂದರೆ, ಮೈಸೂರಿಂದ ತೇಜ್ ಕುಮಾರ್ ಅಂದ್ಬಿಟ್ಟು ಒಬ್ಬ ಒಳ್ಳೆ ಪ್ಲೇಯರ್ ಇದ್ದ. ಅವನು ಗ್ರ್ಯಾಂಡ್ ಮಾಸ್ಟರ್ ಮಾಡಬೇಕು ಅಂತ ನಮ್ಗೆ ಆಸೆ, ನನ್ನ ಆಸೆ ಇತ್ತು. ರೈಲ್ವೇಸಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೇಸಲ್ಲಿ ಕೆಲಸ ಇದ್ರೂ ಅವನಿಗೆ ರಜಾ ಕೊಡ್ತಾಯಿದ್ರು. ಆದರೆ ಹಣ ಫೈನಾನ್ಷಿಯಲ್ ಹೆಲ್ಪ್ ಜಾಸ್ತಿ ಮಾಡ್ತಿರಲಿಲ್ಲ. ಗೌರ್ಮೆಂಟು ಏರ್ಫೇರ್ ಕೊಡ್ತಾಯಿದ್ರು. ಆದರೆ ಅವನು ಸಾಕಷ್ಟು ಪಾಯಿಂಟ್ಸ್ಗಳು 2500 ಪಾಯಿಂಟ್ಸ್ ತೊಗೊಂಡ್ರೆ ಗ್ರ್ಯಾಂಡ್ ಮಾಸ್ಟರ್ ಆಗ್ತಾನೆ. ಅದಕ್ಕೋಸ್ಕರ ಅವನು ಭಾಳ ಕಷ್ಟಪಡ್ತಿದ್ದ. ಅದನ್ನು ನೋಡಿ ನಾನು ನನ್ನ ಫ್ರೆಂಡು ಯಶಸ್ವಿ ಶಂಕರ್ ಅಂದ್ಬಿಟ್ಟು, ಅವನು ಸಾನ್ವಿ ಟೆಕ್ನಾಲಜೀಸ್ ಅಂದ್ಬಿಟ್ಟು ಮಿಚಿಗನ್ನಲ್ಲಿ ಸಾಫ್ಟ್ವೇರ್ ಕಂಪ್ನಿ ಇಟ್ಕೊಂಡಿದ್ದಾರೆ, ಮೈಸೂರವರು. ಅವರು ಇವರು ಶಟಲ್ ಬ್ಯಾಡ್ಮಿಂಟನ್ ಕಂಬೈನ್ಡ್ ಯೂನಿವರ್ಸಿಟೀಸ್ಗೆ ಮೈಸೂರಿಂದ ರೆಪ್ರೆಸೆಂಟ್ ಮಾಡಿದವರು. ನಾನು MySoreSport.comಗೆ ಅವರು ಸೇರಿ ಶುರು ಮಾಡಿದ್ದು. ಅವರು ಟೆಕ್ನಾಲಜಿ ಅವ್ರದ್ದು, ಆದರೆ ಸಾಫ್ಟ್ವೇರ್ ಕಂಟೆಂಟ್ ಎಲ್ಲ ನಂದು. ಸೊ ಯಾಕೆ ಒಬ್ಬ ಸ್ಪೋರ್ಟ್ಸ್ಮನ್ಗೆ ಹೆಲ್ಪ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿ ತೇಜ್ ಕುಮಾರ್ ಅವ್ರಿಗೆ ಫೈನಾನ್ಷಿಯಲಿ ಒಂದು 8 ಇಯರ್ಸ್ ಹೆಲ್ಪ್ ಮಾಡಿದ್ವಿ. ಆ ಸಾಧನೆ ಏನಾಯಿತು ಅಂದರೆ, 2006 he became the first Grand Master in Karnataka, 150th Grand Master in India, and he is our coach in our Mysore Professional Chess Academy. ಅಲ್ಲಿ ಸಾಕಷ್ಟು 40 ಮಕ್ಕಳು ಟ್ರೈನ್ ಮಾಡ್ತೀವಿ. ಅದಕ್ಕೆ ತೇಜ್ ಕುಮಾರ್ ಅವರೇ ಕೋಚು. ಆ ನಿಟ್ಟಿನಲ್ಲಿ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ, ನಾನು ಏನೋ ಒಂದು ಮಾಡೋಕ್ಕೆ ಹೊರಟು ಅದರಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಮನಸ್ಸಲ್ಲಿ ಸಂತೋಷ. ಯಾಕೆಂದರೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಮಾಡಬೇಕು ಅಂದರೆ ಅವನು ಸಾಕಷ್ಟು ಫಾರಿನ್ ಟೂರ್ಸ್ಗೆ ನಾವು ಸಾಕಷ್ಟು ಹಣ ಸಹಾಯ ಮಾಡಿದ್ದೀವಿ. ಫ್ರಾನ್ಸು, ಸ್ಪೇನು, ಕೊಲಂಬೋ, ಥಾಯ್ಲ್ಯಾಂಡು ಮತ್ತು ಸಿಂಗಾಪುರಲ್ಲಿ ಸಾಕಷ್ಟು ಟೂರ್ನಮೆಂಟ್ಸ್ ಆಡಬೇಕಾಗಿತ್ತು. ಅವರು ನ್ಯಾಷನಲ್ ಟೂರ್ನಮೆಂಟ್ಸ್ ಹೋಗ್ಬೇಕಾದ್ರೂ ನಾವು ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮಗೆ ಫಲ ಸಿಕ್ತು. ಅವರು ನಮ್ಮ ಜೊತೆಗೆ ಇವಾಗ ಮಕ್ಕಳಿಗೆ ಹೆಲ್ಪ್ ಮಾಡಿ ನಮ್ಮ ಮೈಸೂರಲ್ಲಿ ಕೋಚಿಂಗ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಸಾಕಷ್ಟು ಎಂಕರೇಜ್ಮೆಂಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಇವಾಗ ರೀಸೆಂಟ್ 1.5 ಇಯರ್ಸಿಂದ NGO ಮಡಿಲು ಸೇವಾ ಟ್ರಸ್ಟ್ ಅಂದ್ಬಿಟ್ಟು ಒಂದು NGOಗೆ ನಾನು ಒಂದು ಅಡ್ವೈಸರ್ ಆಗಿದ್ದೀನಿ. 2 ಸ್ಕೂಲ್ನ, ಗೌರ್ಮೆಂಟ್ ಸ್ಕೂಲ್ನ ರಿವೈವ್ ಮಾಡಿದ್ದೀವಿ HD ಕೋಟೆನಲ್ಲಿ. ಟ್ರೈಬಲ್ ಚಿಲ್ಡ್ರನ್ಗೋಸ್ಕರ ನಾವು HD ಕೋಟೆ ತಾಲೂಕಿನ
ಸೋನಹಳ್ಳಿ ಅಂದ್ಬಿಟ್ಟು ಒಂದು ವಿಲೇಜಲ್ಲಿ 9 ಮಕ್ಕಳು ಇದ್ದಿದ್ದ ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿ ಇವತ್ತಿನ ದಿವಸ 140 ಮಕ್ಕಳಿಗೆ ತೊಗೊಂಬಂದಿದ್ದೀವಿ. ಬೀಚ್ನಳ್ಳಿ ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿ ಅಲ್ಲಿ 35 ಮಕ್ಕಳಿದ್ದವ್ರನ್ನ 140 ಮಕ್ಕಳಿಗೆ ಇನ್ಕ್ರೀಸ್ ಮಾಡಿದ್ದೀವಿ. ನಾವು ನಮ್ಮ ಪ್ಲ್ಯಾನಿಂಗಲ್ಲಿ ವಿ ಆರ್ ಗಿವಿಂಗ್ ದೆಮ್ ಫ್ರೀ ಎಜುಕೇಷನ್ ಅಲಾಂಗ್ ವಿತ್ ಕ್ಲೋದಿಂಗ್, ಬುಕ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತೀವಿ. ಆ ಕಡೆ ಇರೋ ಬಿ ಇ ಒ ಅವರು ಸಾಕಷ್ಟು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ರೇವಣ್ಣ ಅಂದ್ಬಿಟ್ಟು ಅವರು ಬಿ ಇ ಒ ಎಚ್ ಡಿ ಕೋಟೆ ತಾಲೂಕು, ಅವರು ನಮಗೆ ಎಂಕರೇಜ್ ಮಾಡಿ ಎವ್ರಿ 25 ಸ್ಟೂಡೆಂಟ್ಸ್ ನಾವು ಸೇರಿಸಿದ್ರೆ ಒಂದು ಕಾಂಟ್ರಾಕ್ಟಲ್ಲಿ ಟೀಚರ್ ತೊಗೋಬೋದು ಅಂತ ನಮಗೆ ಈಸ್ ಹೆಲ್ಪಿಂಗ್ ಅಸ್. ಆ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಇರೋರೆಲ್ಲ ಅಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಬಂದು ಸೇರಿದ್ದಾರೆ ಇವಾಗ. ಸೊ ಆ ನಿಟ್ಟಿನಲ್ಲೂ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದು ನನ್ನ ಜರ್ನಿ. ಕ್ರಿಕೆಟು ನನ್ನ ಜೀವ ಇದ್ರೂ ನಾನು ಎಲ್ಲ ಸ್ಪೋರ್ಟ್ಸನ್ನು ಆಡೋಕ್ಕೆ ಮಕ್ಕಳನ್ನು ನಾನು ಪ್ರೋತ್ಸಾಹ ಮಾಡ್ತೀನಿ. ಇದು ಹೇಳಿದ್ರಿ ನೀವು ಯುವಕರಿಗೆ ತುಂಬಾ ಪ್ರೋತ್ಸಾಹನೆ ಕೊಡ್ತಾ ಇದ್ದೀರಾ ಅಂತ. ಸೊ ಒಬ್ಬ ಯುವಕರಾಗಿ ಈ ನಡುವೆ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಆಸೆ ಪಟ್ಟವರು, ಅದರಲ್ಲೂ ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಆಸೆ ಪಟ್ಟವರಿಗೆ ನೀವು ಕೊಡೋ ಒಂದು ಉಪದೇಶ ಏನ್ ಸರ್? ಯಾಕಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ತಂಡಕ್ಕಾಗ್ಲಿ. ಸೊ ನೀವು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯಾವ್ದು ಒಂದು ಕ್ವಾಲಿಟಿ ಇರಬೇಕು ಒಬ್ಬ ಯುವಕ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲಿ ಅಂತ ಆಸೆ ಪಡ್ತಾರೆ ಸರ್? ಸಿ, ಓಪನಿಂಗ್ ಬ್ಯಾಟ್ಸ್ಮನ್ ಅಂದರೆ ಏನಂದರೆ ಈಗಿನ ಕಾಲದಲ್ಲಿ ಇಟ್ ಈಸ್ ಆಲ್ವೇಸ್ ಏನಂದರೆ ಯು ಶುಡ್ ಚೂಸ್ ದಿ ರೈಟ್ ಬಾಲ್ಸ್ ಟು ಪ್ಲೇ ಆ್ಯಸ್ ಅನ್ ಓಪನಿಂಗ್ ಬ್ಯಾಟ್ಸ್ಮನ್. ನಾವು ಆಚೆ ಇರೋ ಬಾಲ್ನ ಬಿಟ್ಟು ಸ್ವಲ್ಪ ಹೊತ್ತು ಸೆಟ್ಲ್ ಆಗೋವರೆಗೂ ನಾವು ವಿನಲ್ಲಿ ಆಡಿ, ಮಿಡ್ ಆಫ್ ಮತ್ತು ಮಿಡ್ ಆನ್ನಲ್ಲಿ ಆಡಿ ಒಂದು 10 ಬಾಲು 15 ಬಾಲು ನಾವು ಬೌಲರ್ ಅವನು ನಮ್ಮ ವಿಕೆಟ್ ತಗೊಳ್ಳೋಕ್ಕೆ ಬರ್ತಾನೆ. ಯಾವುದೇ ಬೌಲರ್ ಇದ್ರೂ ಹಿ ವಿಲ್ ಆಲ್ಸೋ ಕಮ್ ಟು ಟೇಕ್ ಅ ವಿಕೆಟ್ ಆಫ್ ದಿ ಬ್ಯಾಟ್ಸ್ಮನ್. ಸೊ ನಾವು ಆ್ಯಸ್ ಅನ್ ಓಪನಿಂಗ್ ಬ್ಯಾಟ್ ವಿ ಶುಡ್ ಸಿ ದ್ಯಾಟ್ ವಿ ಗಿವ್ ಅವರ್ ಟೀಮ್ ಎ ಗುಡ್ ಸ್ಟಾರ್ಟ್. ಸೊ ಅದಕ್ಕೆ ವಿ ಶುಡ್ ಬಿ ಕೇರ್ಫುಲ್ ನಾಟ್ ಟು dribble balls which are going outside the off stump, play safely for the initial time, look at what the bowler is bowling by his hand and whether he brings the ball in or takes the ball out. So our natural game ಆಡೋದಕ್ಕೆ ಕೆಲವರು ಸ್ಲ್ಯಾಮ್ ಬ್ಯಾಂಕ್ ಕ್ರಿಕೆಟ್ ಆಡ್ತಾರೆ. ಈ ಥರ ಶ್ರೀಕಾಂತ್ ಥರ, ಸೆಹ್ವಾಗ್ ಥರ ಓಪನರ್ಸು ಇರ್ತಾರೆ. ಕೆಲವರು ಗವಾಸ್ಕರ್ ಥರ ಮತ್ತು ಡ್ರಾವಿಡ್ ಥರ ಆಡೋರು ಇರ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ವಿ ನೀಡ್ ಟು ಹ್ಯಾವ್ ಲಾಟ್ ಆಫ್ ಸ್ವಲ್ಪ ಓಪನಿಂಗ್ ಬ್ಯಾಟ್ಸ್ಮನ್ಗೆ ಬೇಕಾಗಿರೋ ಕೇಪಬಿಲಿಟೀಸ್ ಟು ಐಡೆಂಟಿಫೈ ದಿ ಬ್ಯಾಡ್ ಡೆಲಿವರೀಸ್ ಆ್ಯಂಡ್ ಟೇಕ್ ಟೋಲ್ ಆಫ್ ಇಟ್ ಆ್ಯಂಡ್ ರಾದರ್ ದ್ಯಾನ್ ಹಿಟ್ ದಿ ಗುಡ್ ಬಾಲ್ಸ್. ಅದು ಎಲ್ಲರ ಕೈನಲ್ಲೂ ಸಾಧ್ಯ ಇಲ್ಲ. ಸೆಹ್ವಾಗ್ ಮಾಡ್ಬೋದು, ಆದರೆ ಈ ಥರ ಶ್ರೀಕಾಂತ್ ಮಾಡ್ಬೋದು. ಬಟ್ ನಾಟ್ ಎವ್ರಿ ಬ್ಯಾಟ್ಸ್ಮನ್ ಕ್ಯಾನ್ ಹಿಟ್ ದಿ ಗುಡ್ ಡೆಲಿವರೀಸ್ ಟು ಬೌಂಡ್ರೀಸ್ ಆ್ಯಂಡ್ ಸಿಕ್ಸಸ್. ಸೊ ಅದಕ್ಕೆ ಯೂಶ್ವಲಿ ಏನು ಯಂಗ್ಸ್ಟರ್ಸ್ಗೆ ಅಡ್ವೈಸ್ ಮಾಡೋದೇನೆಂದರೆ, ಇನಿಷಿಯಲಿ ಅಂಟಿಲ್ ಯು ಸೆಟ್ಲ್ ಇನ್ ಪ್ಲೇ ಇನ್ ದ ವಿ ಅಂತ. ಏನಂದರೆ ಮಿಡ್ ಆನ್ಗೆ ಆಡಿ ಬಾಲ್ ನಿಮಗೆ ಚೆನ್ನಾಗಿ ಕಾಣಿಸೋವರೆಗೂ ನೀವು ಸ್ವಲ್ಪ ಬಿಟ್ಟು ಆಡಬೇಕು. ದ್ಯಾಟ್ ಈಸ್ ಔಟ್ಸೈಡ್ ಆಫ್ ಸ್ಟಂಪ್ ಇರೋ ಬಾಲ್ನ ಬಿಟ್ಟು ಆಡಿ ಸೆಟ್ಲ್ ಆಗ್ತೀರಾ. ಆಮೇಲೆ ಬಾಲ್ ಫುಟ್ಬಾಲ್ ಥರ ಕಾಣಿಸುತ್ತೆ ನಿಮಗೆ. ಸ್ವಲ್ಪ ಹೊತ್ತು ಒಂದು 20-25 ನಿಮಿಷ ಆಗಿದ್ದಾದಮೇಲೆ ನಿಮ್ಮ ಬಾಲ್ ವಿಷನ್ನು, ಐಸು ವಿಲ್ ಸೆಟ್ಲ್ ಆಗುತ್ತೆ. ನೀವು ತಪ್ಪು ಮಾಡಿದ್ರೆ ಮಾತ್ರ ಔಟ್ ಆಗ್ತೀರಾ ಹೊರತು ಅವನು ಬೌಲರ್ ನಿಮ್ಮನ್ನು ವಿಕೆಟ್ ತೊಗೊಳ್ಳೋಕ್ಕೆ ಕಷ್ಟಪಡಬೇಕು. ಇದು my advice is to stay there and give the team a good start. As an opener, it is our responsibility. Correct, sir. So, but T20 li ಎಷ್ಟು ಇಂಪಾರ್ಟೆನ್ಸ್ ಇತ್ತು ಲೀವ್ ಮಾಡ್ಬಿಟ್ಟು ಆಡೋದಲ್ಲ? ಯಾಕಂದ್ರೆ T20 ಫಸ್ಟ್ ಬಾಲ್ ಇಂದಾನೆ ಎಲ್ಲರೂ ಹೊಡಿಯಕ್ ಟ್ರೈ ಮಾಡ್ತಾರೆ. 20 ಓವರ್ ಎಷ್ಟಾಗುತ್ತೆ ರನ್ ಬರಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅದ್ರಲ್ಲ ಗೇಮ್ ಪ್ಲಾನ್ ಹೆಂಗ್ ಚೇಂಜ್ ಆಗುತ್ತೆ ಸರ್ ಓಪನಿಂಗ್ ಬ್ಯಾಟ್ಸ್ಮನ್?
T20 is a different type of cricket. ಏನಂದ್ರೆ it is fully shorter version of the game. It is not like test cricket. It is not like 50 over game ODIs. It is entirely a slam bang cricket from the start. ಏನಂದ್ರೆ ಟೆಕ್ನಿಕ್ ಇದ್ದು ಇವಾಗ ಕೆ ಎಲ್ ರಾಹುಲ್ ಥರ he straight away it's not a cross batted shot. He doesn't play a cross batted shot. So you play with the flow of the ಟೈಮಿಂಗ್. ಸೊ ಆ ರೀತಿನಲ್ಲಿ ಬಾಲ್ ವೇಸ್ಟ್ ಮಾಡದೆ ನೀವು ಒಂದು ಬಾಲ್ಗೆ ಒಂದು ರನ್ನು ಅಥವಾ ನೀವು ಫೀಲ್ಡ್ ಪ್ಲೇಸಿಂಗ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಫಸ್ಟ್ ಇನಿಷಿಯಲ್ 6 ಓವರ್ಸ್ಗೆ ನೀವು ಅಡ್ವಾಂಟೇಜ್ ತೊಗೊಂಡು ಓವರ್ ದಿ ಟಾಪ್ ಹೊಡಿಯೋ ಥರ ಈ ಕವರ್ ಡ್ರೈವ್ ಹೊಡೆದ್ರೂ ಕವರ್ಸ್ ತಲೆ ಮೇಲೆ ಹೊಡಿಯೋದು, ಈ ಥರ ಅಪ್ ಟು ದಿ ನಿಮಗೆ ಬೌಲರ್ ಇಫ್ ಈ ಬೋಲ್ಸ್ ಅ fuller length ball, you should be ready to take toll of it. So ಆ ರೀತಿನಲ್ಲಿ there is lot of changes in the view of the batsman to score runs. You can't play nearly 40 balls and score 10 runs in a T20 game. So that's not it's not possible also, and it cannot be done also. Nobody will accept that type of game. You need to change according to the situations, and you should rotate the strike as well as if you are not comfortable against this bowler, you should talk to your non-striker and see that you go to the other end and see that you rotate the strike. That is more sensible cricket. And nowadays you can see a lot of T20 games being played, and that in throughout international cricket there's a lot of professional T20 leagues coming out, with India playing a bigger league with the IPL, and the format itself gives a lot of chances for players from official centers to come and make it big in international level. So ಆ ರೀತಿನಲ್ಲಿ T20 is a very very entertaining game where it has brought in more spectator interest, and cricket has become more entertaining. That's nice, sir. So CKM sir na ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ we have played along with CKM sir. So we have seen CKM sir every game. CKM sir same efforts, same dedication ಇರ್ತಾ CKM sir ಅಲ್ಲಿ. So how did you manage sir ಇದು ಇಷ್ಟು ವರ್ಷ ಕ್ರಿಕೆಟ್ ಆಡಿದ್ರು ನಿಮ್ಮ ಇನ್ವಾಲ್ವ್ಮೆಂಟ್ ಗೇಮ್ ಅಲ್ಲಿ ಅಷ್ಟೇ ಇರ್ತಾ ಇತ್ತು. So how did every day is a different learning process. ಏನಂದ್ರೆ ನಾವು you should go in with the positive attitude. Don't be afraid of your opponent at any moment of time. Whoever it is, he is going to take your wicket. You can't give your wicket. So whoever comes to bowl against you, you don't have to be afraid of this situation. You have got nothing to lose. ಏನಂದ್ರೆ give your 100%. That is the attitude in which you need to carry. And I have also been advising my younger generation players to give that effort. Batting alone alla, batting bittu fielding as important as batting and bowling. Fielding is also an art where it adds to your personality as a cricketer. ನೀವು ಬ್ಯಾಟಿಂಗ್ ಮಾತ್ರ ಆಡಿ 100 ರನ್ ಹೊಡೆದು 4 ಕ್ಯಾಚ್ ಬಿಟ್ಟು 30 ರನ್ ಕಾಲ್ ಕೆಳಗಡೆ ಬಿಟ್ಟರೆ ನೀವು ಯು ಡೋಂಟ್ ಬಿಕಮ್ ಅ ಗುಡ್ ಕ್ರಿಕೆಟರ್. ಸೊ ಆಸ್ ಯು ನೀಡ್ ಟು ಇವಾಲ್ವ್ ಆಸ್ ಅ ಗುಡ್ ಕ್ರಿಕೆಟರ್ ಬೈ ಓವರಾಲ್ developing your personality as an overall good cricketer by contributing in all departments of the game. ನಾನು ಆಡಿದ್ದು ಹೆಂಗೆ ಅಂದರೆ ಇವಾಗಲೂ ಆಡ್ತಿರೋದು ಏನಂದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಎವ್ರಿ ಗೇಮ್ ಒಂದು ಹೊಸ ಗೇಮ್ ಥರ. ಅಲ್ಲಿ ಆಪೊನೆಂಟ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅದೇ ಟೈಮಲ್ಲಿ ಯಾರು ಬಂದ್ರೂ ಎದುರಿಸೋ ನಿಮಗೆ ತಾಕತ್ತಿರಬೇಕು. ಸೊ ದ್ಯಾಟ್ ಯು ಶುಡ್ ಹ್ಯಾವ್ ಇಟ್. ದ್ಯಾಟ್ ಈಸ್ ಹೌ ಐ ಸ್ಟಿಲ್ ಕೀಪ್ ಗೋಯಿಂಗ್ ಆ್ಯಂಡ್ ಕೀಪ್ ಎಂಜಾಯಿಂಗ್ ದಿ ಗೇಮ್. ಸರಿ, ಇಷ್ಟು ವರ್ಷ ಕ್ರಿಕೆಟ್ ಆಡಿದೀರಾ, ಕ್ರಿಕೆಟ್ ನೋಡಿದೀರಾ. ಸೊ ಹೌ ದ ಕ್ರಿಕೆಟ್ ಹ್ಯಾಸ್ ಇವಾಲ್ವ್ಡ್ ಓವರ್ ದ ಜನರೇಷನ್? ನೀವು ನೋಡಿರೋ ಪ್ರಕಾರ ಹೆಂಗೆ ಕ್ರಿಕೆಟ್ ಇದಾಗಿದೆ, ಇವಾಲ್ವ್ ಆಗಿದೆ? ಕ್ರಿಕೆಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಅಕಾರ್ಡಿಂಗ್ ಟು ದಿ ಟೈಮ್ಸ್. ಫ್ರಮ್ ಹಳೆ ಕಾಲದಲ್ಲಿ ಟೆಸ್ಟ್ ಕ್ರಿಕೆಟ್ ಇತ್ತು.
ಟೆಸ್ಟ್ ಕ್ರಿಕೆಟ್ ಸಾಕಷ್ಟು ಗ್ಯಾಪ್ಗಳು, ದೇರ್ ಇಸ್ ಲಾಟ್ ಆಫ್ ಇಂಟರ್ವಲ್ಸ್ ಬಿಟ್ವೀನ್ ಟೆಸ್ಟ್ ಮ್ಯಾಚಸ್. ಅಷ್ಟೊಂದು ಇವಾಗ ಆಡಿದ್ರೆ ಒಂದು 3 ತಿಂಗಳು ಆದಮೇಲೆ ಇನ್ನೊಂದು ಟೆಸ್ಟ್ ಮ್ಯಾಚ್ಗಳಿರೋದು. ಆದರೆ ಪ್ಯಾಕ್ಟ್ ಇನಿಷಿಯರಿ ಇವಾಗ ಒಂದು ಥ್ರೂ ಔಟ್ ದಿ ಇಯರ್ ಕ್ರಿಕೆಟರ್ಸ್ ಬಂದು ದೇ ಆರ್ ಇನ್ವಾಲ್ವ್ಡ್ ಇನ್ either ಟೆಸ್ಟ್ ಮ್ಯಾಚಸ್ ಆರ್ ODIs ಆರ್ T20. ಇಟ್ ಇಸ್ ಫುಲ್ಲಿ ಪ್ಯಾಕ್ಟ್. ಆವಾಗ ಟೆಸ್ಟ್ ಕ್ರಿಕೆಟಲ್ಲಿ ಇಟ್ ಇಸ್ ಫುಲ್ ಆಫ್ ಟೆಕ್ನಿಕ್, where we had a lot of test cricket. We were seeing Sunil Gavaskar, Vengsarkar, GRV, followed by other great players from the olden era like Ajit Wadekar. Other than that, M.A.K. Pataudi, who led the team. India gelled as a team during his captaincy, and lot of cricketers learned the team spirit during Pataudi's captaincy. And ML Jaisimha, a very stylish cricketer during those days, and lot of spinners from our Karnataka contingent like Prasanna, Chandra, and unfortunately Vijay Krishna didn't play a higher grade of cricket, but he was also a great cricketer who missed playing for the country. ಆವಾಗ ಪ್ರಸನ್ನ ಜೊತೆಗೆ ವೆಂಕಟ್ ಇದ್ರು, ಬೇಡಿ ಇದ್ರು. ಸೊ ದೇ ವರ್ ದಿ ಸ್ಪಿನ್ನಿಂಗ್ ಟ್ರಯೋ, ಆ್ಯಂಡ್ ದೇರ್ ವಾಸ್ ಲಾಟ್ ಆಫ್ ಟೆಸ್ಟ್ ಮ್ಯಾಚಸ್ ಡ್ಯೂರಿಂಗ್ ದೋಸ್ ಡೇಸ್. ಆ್ಯಂಡ್ ಇಂಡಿಯಾ ಸ್ಟಾರ್ಟೆಡ್ to win test matches under Pataudi's captaincy in New Zealand, and then Ajit Wadekar won the test series in West Indies and England, followed and later on test cricket evolved into more and more with Sunil Gavaskar and Kapil Dev coming into the scene, and later on Sachin Tendulkar, the genius of our cricketing world, seeing lot of and what to say, scoring at will against all bowlers at different what to say, in India as well as outside the country. And our own Javgal Srinath, Anil Kumble, Venkatesh Prasad, lot of Dodda Ganesh, David Johnson, Sunil Joshi. A lot of cricketers from Karnataka have donned India colours and did us proud with lot of performances. So then later on, after the World Cup triumph in 1983, nobody thought India would win the World Cup. Did you think? Did everyone have an iota of a chance? Nobody thought. But that was the change brought that win brought lot of changes in Indian cricket. So Kapil Dev with his 175 not out really, and his team brought glory to India and changed the complexion of the game. ಒಂಥರ ಒನ್ ಡೇ ಕ್ರಿಕೆಟ್, ನಾವು ಒನ್ ಡೇ ಕ್ರಿಕೆಟಲ್ಲಿ ಚೆನ್ನಾಗಿ ಆಡ್ಬೋದು ಅಂತ ಬಂತು. ದೆನ್ ಕೇಮ್ ಲಾಡ್ ಆಫ್ ಟ್ರೈಮ್ಸ್. ಬೆನ್ಸನ್ ಎಜಸ್ ಟ್ರೋಫಿನಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಲ್ ಶಿವರಾಮಕೃಷ್ಣನ್, ಆಮೇಲೆ ಎಸ್ ವಿಶ್ವನಾಥ್ ಅವರ ಎಕ್ಸಲೆಂಟ್ ವಿಕೆಟ್ ಕೀಪಿಂಗ್, ಮತ್ತು ರವಿ ಶಾಸ್ತ್ರಿ ಅವರ ಒಳ್ಳೆ ಓವರಾಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಮತ್ತು ಮಿಕ್ಕಿದ್ದು ಟೀಮ್ ಕಾಂಬಿನೇಷನ್ ಲೆಡ್ ಬೈ ಗವಾಸ್ಕರ್ ಒನ್ ದಿ ಟ್ರಾಫಿ. ಸೊ ಆ್ಯಂಡ್ ಶಾರ್ಜಾದಲ್ಲಿ ಸಾಕಷ್ಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗಳು ನಡೀತಾ ಇತ್ತು ಶಾರ್ಜಾದಲ್ಲಿ. ಸೊ ದ್ಯಾಟ್ ವಾಸ್ evolvement of a lot of Indian victories, and one great loss was the last ball 6 of Chetan Sharma, Javed winning the match for Pakistan. That was a great loss, and still we did well. And later on, when MS Dhoni and Saurav Ganguly came into the scene, there was a lot of laurels for India by winning the World Cup once again in Bombay, and really India has become a powerhouse in international cricket with a lot of victories outside India, in Australia, in England,
and also in other countries. So cricket has evolved into a more what to say digital game. Technology wise, it is improved, and lot of technology has come into the game with you can say the third umpire, with the replays, ball tracking, bales, lights, LED lights have come in instantly. You can see the spectators and see whether it has touched it or not, it is out or not. Roving cameras throughout the stadium in 12 or 13, 14 places. Better we are what is a technology is used to cover the matches and televised, and people at home can enjoy the matches as if they are going to the stadium. So and whatever there is a camera installed near the wicket, a mic installed, the umpire can know what if there is a snake, the umpire can notice this. All these are different changes, facets of the game which has changed a lot. Technology has brought in a lot of changes, and it's really a boon that advancement is going on in the right way, and a lot of viewership has enhanced for cricket, especially throughout the world, in all parts of the world. A lot of viewership in televised matches, live. People are more interested in looking at matches. So that way, technology driven digital what is say advancement in giving analysis, video analysis of players, and looking at advancement in coaching. Everything has improved a lot, and it is there still. There are a lot of chances for advancement with technology, because technology is taking a very every day it changes. So cricket also is evolving along with the changes. That's nice sir. ಸೊ ನೀವು ಕ್ರಿಕೆಟ್ ನ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ನೋಡಿದೀರಾ. ಸೊ ಎಷ್ಟು ಖುಷಿ ಆಗುತ್ತೆ ಅದು ಸೀಯಿಂಗ್ ದಟ್ ಹೆಂಗೆ ಕ್ರಿಕೆಟ್ ಮುಂದೆ ಬಂದಿದೆ ಇಷ್ಟು ವರ್ಷದಲ್ಲಿ. ಸೊ ಫ್ರಮ್ ದ ಸ್ಕ್ರಾಚ್ ಇಂಡಿಯಾದಲ್ಲಿ ಹೆಂಗ್ ಕ್ರಿಕೆಟ್ ಶುರು ಆಯ್ತು, ಇವತ್ ನೋಡಿದ್ರೆ ನಿಮ್ಗೆ ಅದೇ ಫುಲ್ ಜರ್ನಿ ನೋಡಿದೀರಾ. ಸೊ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಗೆಟಿಂಗ್ ಇನ್ವಾಲ್ವ್ಡ್ ಇನ್ ದ ಗೇಮ್. ಸೊ ಹಿಂಗ್ ನೋಡಕ್ ಹೋದ್ರೆ CKM ಸರ್ ನ ನಾವು ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿರೋದ್ರಿಂದ, ಸೊ 2005-6 ಏನೋ ಒಂದು ಮ್ಯಾಚ್ ಆಡ್ತಾ ಇದ್ವಿ ಕಾಫಿ ಬೋರ್ಡ್ ಅಲ್ಲಿ. ಸೊ ಜವಗಲ್ ಶ್ರೀನಾಥ್ ಸರ್ ಹ್ಯಾಡ್ ಜಸ್ಟ್ ರಿಟರ್ನ್ ಫ್ರಮ್ ಒನ್ ಆಫ್ ದ ಓವರ್ಸೀಸ್ ಟೂರ್. ಸೊ ಅವ್ರು ಬಂದು CKM ಸರ್ ನ ಪರ್ಸನಲ್ ಆಗಿ ಮೀಟ್ ಮಾಡ್ತಾ ಇದ್ರು ಗ್ರೌಂಡ್ ಅಲ್ಲಿ. ಸೊ ಅಲ್ಲಿ ಬಂದಾಗ್ಲೂ ಅವರು ಕೈ ಕಟ್ಕೊಂಡು CKM ಸರ್ ಎದುರು ನಿಂತ್ಕೊಂಡು ಮಾತಾಡ್ತಾ ಇದ್ರು. ಸೊ ದಟ್ ಶೋಸ್ CKM ಸರ್ ಅಂದ್ರೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಪ್ರತಿಯೊಬ್ರು ಪ್ಲೇಯರ್ಸ್ ಆಗ್ಲಿ, ಸೀನಿಯರ್ ಪ್ಲೇಯರ್ಸ್ ಆಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಸರ್ ಫಾರ್ Mysore cricket and Karnataka cricket. Yeah. No, it's always will be there with us to give back to the society. ಯಾಕಂದರೆ ನನ್ನ ಅನಿಸಿಕೆಯಲ್ಲಿ we need to share it. Whatever we have learned, we need to share it with the youngsters. We need to give back in whichever way we can. So to make them happy. ನನ್ನ ಆಸೆ ಅಷ್ಟೇ ಏನಂದರೆ ಎಲ್ಲರೂ ದೇವರು ಒಂದಾನೊಂದೊಂದು ಶಕ್ತಿ ಕೊಟ್ಟಿರ್ತಾರೆ. ಆದರೆ ನಾವು ಅವ್ರಿಗೆ ನಮ್ಮಿಂದ ಏನು ಅನುಕೂಲ ಆಗುತ್ತೋ ಅದನ್ನು ನಾವು ಕಲ್ತಿರೋದನ್ನು ಅವ್ರಿಗೆ ಹೇಳ್ಕೊಡೋದ್ರಲ್ಲಿ ನನಗೆ ಸಾಕಷ್ಟು ತೃಪ್ತಿ ಬರುತ್ತೆ. ಸೊ ಇವಾಗ ನೀವು ಕೋಚಿಂಗ್ ಇಷ್ಟು ವರ್ಷ ಮಾಡಿದೀರಾ ಸರ್. ಈಗಿನ ಯಂಗ್ಸ್ಟರ್ಸ್ ನ ಕೋಚ್ ಮಾಡೋದು ಎಷ್ಟು ಡಿಫಿಕಲ್ಟ್ ಇದೆ ಸರ್ ಕಂಪೇರ್ ಟು ಪಾಸ್ಟ್? ಏನ್ ಚಾಲೆಂಜಸ್ ಇದೆ ಇವಾಗ? ಹಳೆ ಕಾಲದಲ್ಲಿ ಸಾಕಷ್ಟು ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಇರ್ತಾ ಇರಲಿಲ್ಲ. ಪೇರೆಂಟ್ಸ್ ಬರ್ತಾನೆ ಇರಲಿಲ್ಲ. ಇವಾಗ ಎಲ್ಲ ಪೇರೆಂಟ್ಸೂ ನಮ್ಮ ಮಗ ಕ್ರಿಕೆಟ್ ಆಡಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ಬಿಕಾಸ್ ಕ್ರಿಕೆಟ್ ಹ್ಯಾಸ್ ಬಿಕಮ್ ಸೋ ಆ್ಯಸ್ ಗುಡ್ ಆಸ್ ಏನಂದ್ರೆ ರಿಲಿಜನ್ ಥರ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಸೊ ಸಾಕಷ್ಟು ಅಕಾಡೆಮೀಸ್ ಬಂದ್ಬಿಟ್ಟಿದೆ ಥ್ರೂ ಔಟ್ ದಿ ಕಂಟ್ರಿ. ಸೊ ಏನಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಯಾಟಿಸ್ಫೈ ದಿ ಫಸ್ಟ್ ಆಫ್ ಆಲ್ ದಿ ಕ್ರಿಕೆಟರ್ ಆ್ಯಂಡ್ ನೆಕ್ಸ್ಟ್ ದಿ ಪ್ಯಾರೆಂಟ್ಸ್. ಏನಂದರೆ ಲಾಟ್ ಆಫ್ ಕ್ವೈರೀಸ್. ನಮ್ಮ ಮಗ ಅಂಡರ್ 14 ಸ್ಟೇಟ್ ಆಡ್ಬಿಡ್ತಾನ, ನಮ್ಮ ಮಗ ಅಂಡರ್ 16 ಸ್ಟೇಟ್ ಆಡ್ತಾನ,
ನಾನು ಓಪನಿಂಗ್ ಆಡಿಸ್ಬೋದಾ, ಇಲ್ಲ ಅವನ್ನ ಬೌಲರ್ ಮಾಡ್ಬೋದಾ? ಸೊ ಏನಂದರೆ ಅವರು ಟೈಮ್ ಕೊಡಲ್ಲ. ದೇ ಸೊ ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್ ಟು ಹ್ಯಾಂಡಲ್ ದ ಪ್ರೆಸೆಂಟ್ ಜನ್ರೇಷನ್ ಆಫ್ ಕ್ರಿಕೆಟರ್ಸ್ one way. The other way around, with the advancement in technology, there is lot of coaching aids available now. ಏನಂದರೆ ವರ್ಚುವಲ್ ಕೋಚಿಂಗ್ by way of teaching them virtually. During the COVID time also, people were able to sit down at homes and look at the different aspects of the game virtually. So ಈ ರೀತಿನಲ್ಲಿ ಇಂಡೋರ್ ನೆಟ್ಸ್ ಫೆಸಿಲಿಟೀಸ್ ಇವಾಗ ಸಾಕಷ್ಟು ಬಂದಿದೆ. ಆ್ಯಂಡ್ ದೇರ್ ಆರ್ ಕ್ವಾಲಿಫೈಡ್ ಕೋಚಸ್ ಇವಾಗ NIS ಮಾಡಿರೋರು, ಇಲ್ಲ ಡಿಫ್ರೆಂಟ್ ಗ್ರೇಡ್ಸ್ ಆಫ್ ಕ್ರಿಕೆಟ್ ಇವಾಗ ಬಿಗಿನರ್ಸ್ಗೆ ಮತ್ತು ಅಡ್ವಾನ್ಸ್ ಲೆವೆಲ್ಗೆ ಸ್ಪೆಸಿಫೈಡ್ ಕೋಚಿಂಗ್ ಗ್ರೇಡ್ಸ್ ಮಾಡಿರೋರು, ಮತ್ತು ಬೇರೆ ಕಡೆಯಿಂದ ಕೋಚಿಂಗ್ ಸರ್ಟಿಫಿಕೇಟ್ ತೊಗೊಂಡಿರೋರು ಇವಾಗ ಮಾಡ್ತಿದ್ದಾರೆ. ಹಳೆ ಕಾಲದಲ್ಲಿ ಅಷ್ಟೊಂದು ಕ್ವಾಲಿಫೈಡ್ ಕ್ರಿಕೆಟರ್ಸು ಕೋಚಿಂಗಿಗೆ ಬರ್ತಾ ಇರಲಿಲ್ಲ. ಏನಂದರೆ ದ್ಯಾಟ್ ಈಸ್ ದಿ ಲ್ಯಾಕಿಂಗ್. ಈವನ್ ನೌ ಟುಡೇ ಸಾಕಷ್ಟು ಬೆಂಗಳೂರಲ್ಲಿ ಮತ್ತು ಮೆಟ್ರೋ ಸಿಟೀಸಲ್ಲಿ ಕೋಚಸ್, ಫಾರ್ಮರ್ ಕ್ರಿಕೆಟರ್ಸ್, ಒಂದು ಲೆವೆಲ್ ಲೀಗ್ ಕ್ರಿಕೆಟ್ ಆಡಿರೋರೆಲ್ಲ ಅಕಾಡೆಮಿ ಶುರು ಮಾಡಿದ್ದಾರೆ. ಆದರೆ ಕ್ವಾಲಿಟಿ ಆಫ್ ಔಟ್ಪುಟ್ ಅದೇ ರೀತಿಯಲ್ಲಿ ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿರಲ್ಲ. ಸೊ ಯಾವಾಗ ಕೋಚಸ್ಸು ಒಂಥರ ದೇ ಆರ್ ಕ್ವಾಲಿಫೈಡ್, ಯು ವಿಲ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ನನ್ನ ಆಸೆ ಏನು ಅಂದರೆ, ಸಾಕಷ್ಟು ಕ್ರಿಕೆಟ್ ಆಡಿರೋ ಪ್ಲೇಯರ್ಸು, ಒಂದು ಲೆವೆಲ್ ಸ್ಟೇಟ್ ಆಡಿರೋರು ಕೋಚಿಂಗ್ನ ಒಂದು ಪ್ರೊಫೆಷನ್ ಆಗಿ ತಗೊಂಡು ಅವರು ದೇ ಶುಡ್ ಗೆಟ್ ದಮ್ ಸರ್ಟಿಫೈಡ್ ಆ್ಯಂಡ್ ಗೋ ಇನ್ ಟು ಕೋಚಿಂಗ್, ಸೊ ದ್ಯಾಟ್ ಯು ಕ್ಯಾನ್ give back to the society and turn the cricketers, youngsters into good players. ಇವಾಗ ಸಾಕಷ್ಟು ಜನ ಮಾಡ್ತಿದ್ದಾರೆ. ಇವಾಗ ಬ್ಯಾಂಗ್ಳೂರಲ್ಲಿ ಜಸ್ಟ್ ಕ್ರಿಕೆಟ್ ಅಂತ ಇದೆ, ಅಲ್ಲಿ ನಜರುದ್ದೀನು ಮತ್ತು ಇನ್ನೊಂದು ಹಳೆ ರಂಜಿ ಪ್ಲೇಯರ್ಸು, ಆಮೇಲೆ ಮುರಳೀಧರ್ ಅಂದ್ಬಿಟ್ಟು ಇನ್ನೊಬ್ಬರು, ಹೀ ಈಸ್ ಆಲ್ಸೋ ಸ್ಟಾರ್ಟೆಡ್ ಇಸ್ ಅಕಾಡೆಮಿ ಆ್ಯಂಡ್ ದೇ ಆರ್ ಕ್ವಾಲಿಫೈಡ್. ಸೊ ಆ ರೀತಿಯಲ್ಲಿ you need to groom young cricketers with qualified coaching capabilities. ಇವಾಗ NCAನಲ್ಲಿ Dravid is doing a wonderful job in bringing up youngsters. You know, Dravid is the the boon to Indian cricket as well as international cricket to develop and motivate youngsters. ಅವ್ರ ಥರ ಯಾರೂ ಸಿಗಲ್ಲ. You won't get a better personality than Rahul Dravid to teach the youngsters. So he is the best person maybe in the international cricket scene, as far as I have seen, to motivate the youngsters and bring him up in the best way. So the present Indian younger generation are gifted to have Rahul Dravid as the chairman of the NCA and learning cricket under him with so much of knowledge and so much of love for imparting the correct way of coming up. So hats off to his patience and his way of teaching the youngsters, who a lot of cricketers have gone on to represent the country in different levels. From the under 19 age group, they are matured and come to the senior level. So ಈ ರೀತಿಯಲ್ಲಿ ಕೋಚಿಂಗ್ ಈಗಿನ ಕಾಲದಲ್ಲಿ ನಾನು ಕೇಳಿದ್ರೆ it is a tough job. It's a tough job. You need to be qualified and you need to give proper quality ಕೋಚಿಂಗ್ ಮಾಡೋದು ದೊಡ್ಡದಲ್ಲ. ಕೋಚಿಂಗ್ ಎಲ್ಲರೂ ಮಾಡ್ಬೋದು. ಎಲ್ಲ ಕ್ರಿಕೆಟರ್ಸ್, ಆಲ್ ಕ್ರಿಕೆಟರ್ಸ್ ಇಫ್ ದೇ ವಾಂಟ್ ಕ್ಯಾನ್ ಕೋಚ್, ಬಟ್ ಆಲ್ ಕ್ರಿಕೆಟರ್ಸ್ ಕೆನಾಟ್ ಬಿ ಗುಡ್ ಕೋಚಸ್. ಸೊ ಯು ನೀಡ್ ಟು ಪಾಸ್ ಆ್ಯಂಡ್ ಗೆಟ್ ಅ ಸರ್ಟಿಫಿಕೇಷನ್ ಆ್ಯಂಡ್ ಡಿಫ್ರೆಂಟ್ ಲೆವೆಲ್ಸ್, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಮಾಡಿ ನೀವು ಯು ಶುಡ್
be able to start coaching and give the youngsters back. ಅದೇ ಟೈಮಲ್ಲಿ ನನ್ನ ಹಳೆ ಕಾಲದಲ್ಲಿ ಇದ್ದಿದ್ದು ಮೋಟಿವೇಶನ್ನು ಡೆಡಿಕೇಶನ್ನು ಯಂಗ್ಸ್ಟರ್ಸ್ ಹತ್ರ ಇಲ್ಲ. ದ್ಯಾಟ್ ಈಸ್ ದಿ ಡ್ರಾಬ್ಯಾಕ್. ದೇ ವಾಂಟ್ ಇನ್ಸ್ಟಂಟ್ ರಿಸಲ್ಟ್ಸ್. ಸೊ ಎವ್ರಿಬಡಿ ವಾಂಟ್ಸ್ ಟು ಪ್ಲೇ IPL ಇನ್ಸ್ಟೆಡ್ ಆಫ್ ರಂಜಿ ಟ್ರಾಫಿ. ಹಳೆ ಕಾಲದಲ್ಲಿ ರಂಜಿ ಟ್ರಾಫಿ ಆಡಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಇವಾಗ ಒಂದು ಸೀಸನ್ ರಂಜಿ ಟ್ರಾಫಿ ಆಡಿದ್ರೆ ಸಾಕು, ನಾನು IPL ಆಡಿದ್ರೆ IPL ಹೆಂಗಾದರೂ ಆಡ್ಬಿಡ್ಬೇಕು ಅಂತ ಆಸೆ. ಅದು ಆ ಆಸೆ ಹೋಗ್ಬೇಕು. ಏನಂದರೆ IPL ಆಡ್ತೀರಾ, ಆದರೆ ನೀವು ಬಂದು ಸ್ಟೇಟ್ಗೋಸ್ಕರ ನೀವು ಯಾವ ಸ್ಟೇಟಲ್ಲಿ ಇದ್ದೀರೋ ರಂಜಿ ಟ್ರಾಫಿ ಆಡಿದ್ರೆ ನಿಮಗೆ ಹೆಮ್ಮೆ. ಏನಂದರೆ ನಮ್ಮ ಸ್ಟೇಟ್ಗೋಸ್ಕರ ಆಡಿ ನಾವು ಒಂದು ಸ್ಟೇಟ್ಗೆ ಕಾಂಟ್ರಿಬ್ಯೂಟ್ ಮಾಡೋದು, ಅದರಿಂದ ಯಾವುದು ಬೇರೆ ಯಾವುದು ದೊಡ್ಡದಲ್ಲ. ನೀವು ಚೆನ್ನಾಗಿ ಆಡಿದ್ರೆ ನೀವು IPLೂ ಸೆಲೆಕ್ಟ್ ಮಾಡ್ತಾರೆ, ಅದು ಬಂದೇ ಬರುತ್ತೆ. ಪರ್ಫಾರ್ಮೆನ್ಸ್ ವಿಲ್ ಸ್ಪೀಕ್ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಹಿಮ್. ಬಟ್ ಹಳೆ ಒಂದು ಮೆಂಟ್ಯಾಲಿಟಿ, ನಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ IPL ಆಡಿದ್ರೆ, ಒಂದು ಸೀಸನ್ ಆಡಿದ್ರೆ, ಆ ಥರ ಸಾಕಷ್ಟು ಯಂಗ್ಸ್ಟರ್ಸ್ ದೇ ಹ್ಯಾವ್ ದೇರ್ ಮನಸ್ಸಲ್ಲಿದೆ. ಅದು ದೇ ಶುಡ್ ರಿಮೂವ್ ದ್ಯಾಟ್ ಆ್ಯಂಡ್ ಲವ್ ದಿ ಗೇಮ್ ಆ್ಯಂಡ್ ಪ್ಲೇ ಇಟ್. ಯಾವಾಗ ನೀವು ಗೇಮ್ನ ಇಷ್ಟಪಟ್ಟು ಆಡ್ತಿರೋ ನೀವು ಸಾಕಷ್ಟು ಮುಂದೆ ಬರ್ತೀರ. ನೀವು ಯೋರ್ ಇನ್ವಾಲ್ವ್ಮೆಂಟ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಯು ವಿಲ್ ಗಿವ್ ದ ಬೆಸ್ಟ್ ಔಟ್ ಆಫ್ ಇಟ್. ನಿಮ್ಗೆ ಗೊತ್ತಿಲ್ದಂಗೆ ನೀವು ಯೋರ್ ಕೇಪಬಿಲಿಟೀಸ್ ವಿಲ್ ಕಮ್ ಔಟ್. ಸೊ ನಾನು ಇದಾಡಬೇಕು ಅದಾಡಬೇಕು ಅಂತ ಹೋಗಿ ಯಾವುದೂ ಆಡದೇ ಇರೋದು ಸಾಕಷ್ಟು ಜನ ಇದ್ದಾರೆ. ಸೊ ಆ ಥರ ಆಗೋದು ಬೇಡ. ಖಂಡಿತ ಸರ್. ಸೊ ನೀವ್ ಹೇಳ್ದಂಗೆ ಆ ವೈಟ್ಸ್ ಆಗ್ತೀವಲ್ಲ ನಮ್ಮ ಸ್ಟೇಟ್ ಟೀಮ್ಗಾಗ್ಲಿ ನಮ್ಮ ಇಂಡಿಯನ್ ಟೀಮ್ಗಾಗ್ಲಿ, ದಟ್ ಈಸ್ ದ ರಿಯಲ್ ಪ್ರೈಡ್ ರಾದರ್ ದನ್ ಎನಿ ಅದರ್ ಸ್ಪೋರ್ಟ್ಸ್ ಆಡೋದು. ಸರ್ ಇದೆಲ್ಲ ಕೇಳಿದ್ಮೇಲೆ, ಸೊ ವಾಟ್ ಒನ್ ಅಡ್ವೈಸ್ ಯು ವಾಂಟ್ ಟು ಗಿವ್ ಟು ದ ಯಂಗ್ ಕ್ರಿಕೆಟರ್ಸ್ ಅಂಡ್ ದ ಪೇರೆಂಟ್ಸ್ who are aspiring to be cricketers? Be very, very sincere and very, very hardworking. You need to practice a lot. Don't leave out practice. Practice, quality time practice ಮಾಡಬೇಕು. 1 hour ಪ್ರಾಕ್ಟೀಸ್ ಮಾಡಿದ್ರೂ ನೀವು ಏನು ತಪ್ಪು ಮಾಡ್ತಿದ್ದೀರೋ ಅದನ್ನು ಪಿನ್ ಪಾಯಿಂಟ್ ಮಾಡಿ ಅದನ್ನು ಗುರ್ತಿಡಿಸಿ ಇದನ್ನು ನೀವು ಕರೆಕ್ಟ್ ಮಾಡಿಕೊಂಡ್ರೆ, ನೀವು ಇನಿಷಿಯಲ್ ಬೇಸಿಕ್ಸ್ನ ಕರೆಕ್ಟಾಗಿ ಕಲಿಬೇಕು. ಚಿಕ್ಕ ವಯಸ್ಸಲ್ಲಿ ನೀವು ಬೇಸಿಕ್ಸ್ ಕರೆಕ್ಟಾಗಿ ಕಲ್ತ್ಬಿಟ್ರೆ ಆಮೇಲೆ ದೊಡ್ಡವರಾದ್ಮೇಲೆ ನಿಮ್ಗೆ ಯಾವುದು ದೊಡ್ಡವ್ರು ಆಗ್ತಂಗೆ ನಿಮ್ಮ ಸ್ಟೈಲ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾವ ಥರ ಸ್ಟ್ಯಾನ್ಸ್ ನಿಂತ್ಕೋತೀರಾ, ಯಾವ ಥರ ಬ್ಯಾಟ್ ಹಿಡಿತೀರಾ, ಶುರು ಮಾಡಿದಾಗ ಚೇಂಜ್ ಮಾಡ್ಬೋದೇ ಹೊರತು ಆಮೇಲೆ ನೀವು ಆಟ ಆಡಾದ್ಮೇಲೆ ನೀವು ಒಂದು ವಯಸ್ಸು ಆದಮೇಲೆ ಚೇಂಜ್ ಮಾಡೋದು ಭಾಳ ಕಷ್ಟ ಇದೆ. ನ್ಯಾಚುರಲ್ ಸ್ಟೈಲ್ಗೆ ಬಿಟ್ಬಿಡ್ಬೇಕು. ಬೇಸಿಕ್ಸ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ, ಒಂದು ನನ್ನ ಅಡ್ವೈಸ್ ಟು ಯಂಗ್ಸ್ಟರ್ಸ್, ಲರ್ನ್ ದಿ ಬೇಸಿಕ್ಸ್ ವೆರಿ ವೆಲ್. ಆ್ಯಸ್ ಅ ಬ್ಯಾಟ್ಸ್ಮನ್, ಆ್ಯಸ್ ಅ ಬೌಲರ್, you need to identify and work hard throughout under your coach. You need to listen to your coach. You need to go to your practice regularly. Spend time in the night, quality time you need to spend. And whenever you get exposure to matches, you need to perform. Performance will speak rather than hook or crook getting into the team. That and all, it should not come into the mind at all. You will get selected if you are worth it. Everybody cannot play for our country. Everybody cannot play for the zone. Everybody cannot play for the state. You need to work hard for that. Nanna advice youngster ge enandre, hard work with lot of dedication and sincerity. You need to come up and you need to continue that way. See, any sport teaches you lot of lessons. Winning and losing, teamwork, ಇದೆಲ್ಲ ನೀವು ಕಲಿತೀರ. ಸೊ ಲೈಫ್ ಲೆಸನ್ಸ್ ಇದೆಲ್ಲ. ವಾಪಸ್ ಬಂದು ನೀವು ಮ್ಯಾಚ್ ಸೋತಾದ್ಮೇಲೆ ನೆಕ್ಸ್ಟ್ ನೀವು ಥಿಂಕ್ ಮಾಡಿ, ನಾನು ಏನು ತಪ್ಪು ಮಾಡಿದೆ ಅದನ್ನು ಯೋಚನೆ ಮಾಡಿ ನೀವು ನಾಳೆ ಇನ್ನೊಂದು ಮ್ಯಾಚಿಗೆ ಹೋದಾಗ ನಾನು ಇದು ತಪ್ಪು ಮಾಡಬಾರ್ದು, ನಾನು ಇದು ಮಾಡಿದ್ದೇ ತಪ್ಪನ್ನ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿ ಬಂದು ನೀವು ಕಲಿತೀರ. ಸೊ ಅದು ಆಟ ಆಡಿದ್ರೆ, ಸ್ಪೋರ್ಟ್ಸ್ ಆಡಿದ್ರೆ ಅದು ಬರುತ್ತೆ. ಸೊ ದ್ಯಾಟ್ ಗ್ರಿಟ್ ಆ್ಯಂಡ್ ವಿಲ್ ಪವರ್ ವಿಲ್ ಬ್ರಿಂಗ್ ಯು ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಲೈಫಲ್ಲೂ ಅಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಎಲ್ರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಅದನ್ನು ಚಾಲೆಂಜ್ ಮಾಡಿ ನಾನು ಗೆಲ್ಲಬೇಕು ಅಂತ ಬರೋದು, ನೀವು ಸ್ಪೋರ್ಟ್ಸ್ ಆಡಿದ್ರೆ ಮಾತ್ರ ನಿಮಗೆ ಅದು ಸಿಗತ್ತೆ, ಆ ಖುಷಿ ಸಿಗತ್ತೆ. ಅದು ಲೈಫಲ್ಲೂ ನೀವು ಮುಂದೆ ಬರ್ತೀರಾ ಅಂತ ನನ್ನ ಅನಿಸಿಕೆ. ಸರಿ, ಕರೆಕ್ಟಾಗಿ ಹೇಳಿದ್ರಿ. ಯಾವುದೇ ವಿಷಯಕ್ಕಾಗಲಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಮುಖ್ಯ ಅನ್ನೋದು.
ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರಿ ಒಬ್ಬ ಬ್ಯಾಟ್ಸ್ಮನ್ ಆಗಿ ಬರೇ 4-6 ಹೊಡೆದ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸ್ಟ್ರೈಕ್ ರೊಟೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಅದಕ್ಕೆ ಸರ್ ನೀವು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಂದು ಟೆಕ್ನಿಕ್ ಎಷ್ಟು ಮುಖ್ಯ ಅನ್ನೋದನ್ನ ನೀವು ಹೇಳ್ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಯಂಗ್ಸ್ಟರ್ಸ್ಗೆ ಒಳ್ಳೇದಾಗುತ್ತೆ ಇದು. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅಂದಾದ್ಮೇಲೆ ನೀವು ನಿಮ್ಮ ನಾನ್ ಸ್ಟ್ರೈಕರ್ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು. ಐ ಟು ಐ ಕಾಂಟ್ಯಾಕ್ಟ್ ಏನಂದರೆ, ನೀವು ಆಡಿದ ತಕ್ಷಣ ನೀವು ಬಾಯಿ ಮಾತಲ್ಲಿ ಎಸ್ಸು ನೋ ಹೇಳೋಕ್ಕಿಂತ ನೀವು ಐ ಕಾಂಟ್ಯಾಕ್ಟ್ ಇದೆಯಲ್ಲ, ಅವ್ರಿಗೂ ನಿಮಗೂ ಆ ಇನ್ಸ್ಟೆಂಟ್ ಏನಂದರೆ ವಿಕೆಟ್ ಮುಂದೆ ಓಡಿದ್ರೆ ನಿಮ್ಮ ಸ್ಟ್ರೈಕರ್ ಕಾಲು, ನಿಮಗೆ ಹಿಂದೆ ಓಡಿದ್ರೆ ಆ ನಾನ್ ಸ್ಟ್ರೈಕರ್ ಕಾಲಲ್ಲಿ ನೀವು ರೆಡಿ ಆಗಿರಬೇಕು. ಸ್ಟ್ರೈಕರು ಈ ಶುಡ್ ಬಿ ಏಬಲ್ ಟು ಜಡ್ಜ್ ದ್ಯಾಟ್ ಆ್ಯಂಡ್ ಈ ಶುಡ್ ಟೇಕ್ ದಿ ಕರೆಕ್ಟ್ ಕ್ಯೂ. ನೀವು ಮುಂದೆ ನಾವು ಮಿಡ್ ಆನ್ ಹೊಡೆದ್ರೆ ಸ್ಟ್ರೈಕರ್ ಕಾಲು, ಅಲ್ಲ ವಿಕೆಟ್ ಕಾಣಿಸುತ್ತೆ. ಆದರೆ ನಮ್ಮ ಹಿಂದೆ ಇರೋರು ಸ್ಕ್ವೇರ್ ಲೆಗ್ಗು ಪಾಯಿಂಟು ಆ ಕಡೆ ಎಲ್ಲ ಹೊಡೆದ್ರೆ ನಾವು ಬಾಲ್ ನೋಡ್ತಾ ಇರೋಕ್ಕಾಗಲ್ಲ. ನೀವು ಬ್ಯಾಟ್ಸ್ಮನ್ ಬಾಲ್ ನೋಡಬಾರ್ದು. ನಾನ್ ಸ್ಟ್ರೈಕರ್ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಇದ್ದು ಅವನು ಸ್ಟಾರ್ಟ್ ತೊಗೊಂಡು ಅವನು ನಿನಗೆ ಎಸ್ ಅಂದರೆ ನೀವು ಓಡೋಕ್ಕೆ ರೆಡಿಯಾಗಿರಬೇಕು. ಸೊ ಇದನ್ನು ನೀವು ಟೀಮ್ ಇದರಲ್ಲಿ ನೀವು ಐ ಟು ಐ ಕಾಂಟ್ಯಾಕ್ಟ್ ಇಟ್ಟು ಒಳ್ಳೆ ಮಾತಾಡಿಕೊಂಡು ಅದು ದ್ಯಾಟ್ ಕಮ್ಸ್ ವಿತ್ ಟೀಮ್ ವರ್ಕ್ ಆ್ಯಂಡ್ ಐಡೆಂಟಿಫೈಯಿಂಗ್ ಎಲ್ಲಿ ರನ್ ಇದೆ, ಯಾವ ಫೀಲ್ಡರ್ ಚೆನ್ನಾಗಿ ಫೀಲ್ಡ್ ಮಾಡ್ತಾನೆ, ಯಾರ ಹತ್ರ ಹೊಡೆದ್ರೆ ಓಡ್ಬೋದು, ಯಾವ ಫೀಲ್ಡರ್ ಹತ್ರ ಹೊಡೆದ್ರೆ ಇನ್ನೊಂದು ರನ್ ತೊಗೋಬೋದು, ಅವನು ಥ್ರೋ ಇಲ್ಲ, ಇದನ್ನು ಐಡೆಂಟಿಫೈ ಮಾಡೋದು ಸಾಕು. ಈ ಒಂದು 2-3 ಓವರಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಬ್ಯಾಟ್ಸ್ಮನ್ ಆಗಿ. ಯಾವ ಬ್ಯಾಟ್ಸ್ಮನ್ ಸಾಕಷ್ಟು ಬೇಗ ಅದನ್ನು ಐಡೆಂಟಿಫೈ ಮಾಡ್ತಾನೆ ಅವನು ಹಿ ವಿಲ್ ಬಿಕಮ್ ಗುಡ್ ಜಡ್ಜರ್ ಆಫ್ ಆಲ್ ದೀಸ್ ಥಿಂಗ್ಸ್. ಏನಂದರೆ ಆ ಬ್ಯಾಟನ್ನ ಕರೆಕ್ಟಾಗಿ ಇಟ್ಕೊಂಡು ಗದೆ ಥರ ಇಟ್ಕೊಂಡು ಓಡಬಾರ್ದು. ಅದು ಇನ್ನೊಂದು, ಮೇಲ್ಗಡೆ ಇಟ್ಕೊಂಡು ಕೈ ಹಿಂಗಿಟ್ಕೊಂಡು ಓಡೋದು ಆ ಕ್ರೀಸ್ನ ಮುಟ್ಟಕ್ಕಾಗಲ್ಲ. ಬಿಟ್ವೀನ್ ದ ವಿಕೆಟ್ಸಲ್ಲಿ ನೀವು ಓಡಿದ್ದು ಕರೆಕ್ಟ್ ಅದೇ ಜಾಗಕ್ಕೆ ನಾನ್ ಸ್ಟ್ರೈಕರು ಬಂದು ನಿಮ್ಗೆ ಅಡ್ಡ ಬರಬಾರ್ದು. ಸೊ ಇದನ್ನು ನೀವು ಡೆವಲಪ್ ಮಾಡ್ಕೋಬೇಕು. ಅವನು ಈ ಕಡೆ ಬಂದರೆ ನೀನು ನೋಡ್ಬಿಟ್ಟು ಅವನು ಸ್ಟ್ರೈಟಾಗಿ ಹೋಗಿ ಡಿಕ್ಕಿ ಹೊಡಿಬಾರ್ದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಬೇಸಿಕ್ ಥಿಂಗ್ಸ್ ವಿಚ್ ಯು ಶುಡ್ ಲರ್ನ್, ಆ್ಯಂಡ್ ನಾಟ್ ಟು ಕ್ಯಾರಿ ದ ಬ್ಯಾಟ್ ಆನ್ ಆ್ಯಂಡ್ put it down and run so that it will be easier to reach the destination. ಆಮೇಲೆ ರನ್ನಿಂಗ್ ಕ್ರಿಕೆಟ್ಲಿ ಇನ್ಸ್ಟೆಡ್ ಆಫ್ ಗೋಯಿಂಗ್ ಸ್ಟ್ರೈಟ್ ಅಲ್ಲಿರೋ ವಿಕೆಟ್ಗೆ ಹಿಂಗೋಗಿ ಹಂಗೆ ರೀಚ್ ಆಗೋದಲ್ಲ. ಸೊ ದ್ಯಾಟ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಬೇಸಿಕ್. ಸೊ ಯು ನೀಡ್ ಟು ರನ್ ಸ್ಟ್ರೈಟ್ ಸೊ ದ್ಯಾಟ್ ಯು ಕ್ಯಾನ್ ರೀಚ್ ಇಟ್ ಕ್ವೈಟ್ ಈಸಿಲಿ ರಾದರ್ ದ್ಯಾನ್ ಗೋಯಿಂಗ್ ರೌಂಡ್. ಹಿಂಗಿಂದ ಹಂಗೋಗಿ ಹೋಗೋದು ಆಗಲ್ಲ. ದ್ಯಾಟ್ ಈಸ್ ಅ ರಾಂಗ್ ಮೆಥಡ್ ಆ್ಯಂಡ್ ಮೆನಿ ಆಫ್ ದ ಟೈಮ್ಸ್ batsmen have got run out going haywire. ಎಲ್ಲೋ ಹೋಗಿ ಅಲ್ಲಿ ಹೋಗೋದಕ್ಕಿಂತ ಬಾಲ್ ಬಂದ್ಬಿಟ್ಟಿರುತ್ತೆ, ಥ್ರೋ ಬಂದ್ಬಿಟ್ಟಿರುತ್ತೆ. ಸೊ ದ್ಯಾಟ್ ವೇ ಯು ಶುಡ್ ಫೈಂಡ್ ದ ವೇ ಟು ರನ್ ಆಸ್ ಈಸಿಯರ್ ವೇ ಆಸ್ ಪಾಸಿಬಲ್. ಸೊ ದೀಸ್ ಆರ್ ಆಲ್ ದಿ ಬೇಸಿಕ್ಸ್ ವಿಚ್ ಆರ್ ವೆರಿ ಮಚ್ ನೆಸಸರಿ ಟು ಸಿ ದ್ಯಾಟ್ ಯು ಡು ನಾಟ್ ಬಿಕಮ್ ರನ್ ಔಟ್. ಕರೆಕ್ಟ್. ಟೀಮ್ ಮೇಟ್ ಮೇಲೆ ನಾನ್ ಸ್ಟ್ರೈಕರ್ ಮೇಲೆ ಭರವಸೆ ಇರಬೇಕು, ಆ ಟೀಮ್ ಬಾಂಡಿಂಗ್ ಇರಬೇಕು. ತುಂಬಾ ಚೆನ್ನಾಗಿ ಸಾಕಷ್ಟು ನೀವು ಅವ್ರ ಮೇಲೆ ನೀವು ಮಾತಾಡಿರ್ಬೇಕು. ಅವ್ರ ಹತ್ರ ನೀವು ಅವನಿಗೂ ನಿಮ್ಮ ಮೇಲೆ ಭರವಸೆ ಇರಬೇಕು, ನಿಮಗೂ ಅವನ ಮೇಲೆ ಭರವಸೆ ಇರಬೇಕು. ಕಾಲ್ ಮಾಡಬೇಕು ಅಂತ ಇದ್ರೆ ಜೋರಾಗಿ ಇನಿಷಿಯಲ್ ಆಗಿ ನೀವು ನೋ ಅಂತ ಹೇಳ್ಬಿಡ್ಬೇಕು. ಒಂದೇ ಒಂದು ಕಾಲು ಅರ್ಧ ಹೋಗ್ಬಿಟ್ಟು ಅವನು ಅರ್ಧ ಬಂದಾದ್ಮೇಲೆ ವಾಪಸ್ ಹೋಗು ಅಂತ ಹೇಳೋದಲ್ಲ. that will unnecessarily be giving sacrificing one, either you or him will become a run out. So a first call which should be a good call. So always it will help the batsman at both the ends. ನಿಮ್ಗೆ ಇಲ್ಲ ಓಡೋಕ್ಕಾಗಲ್ಲ ಅಂದರೆ ಸ್ಟ್ರೈಟ್ ಅವೇ ಸೆಡ್ ನೋ, ದಟ್ಸ್ ಆಲ್. ಸೊ ಇದನ್ನು ನೀವು ಮುಂಚೆಯಿಂದಾನೇ ಯು ಶುಡ್ ಬಿ ಏಬಲ್ ಟು ಪ್ರಾಕ್ಟೀಸ್. ಕೆಲವು ಟೈಮು ಸಾಕಷ್ಟು ಒಳ್ಳೆ ಬ್ಯಾಟ್ಸ್ಮನ್ಗಳು, ಒಳ್ಳೆ ಕೋಆರ್ಡಿನೇಷನ್ಲಿರೋ ಬ್ಯಾಟ್ಸ್ಮನ್ ಬರೀ ಐ ಕಾಂಟ್ಯಾಕ್ಟಿಂದ ಓಡ್ತಾರೆ. ಫಾರ್ ಎಕ್ಸಾಂಪಲ್ ಧೋನಿ ಆ್ಯಂಡ್ ಸುರೇಶ್ ರೈನಾ ಈ ಥರ ಕ್ರಿಕೆಟರ್ಸು ಸಾಕಷ್ಟು ಏನಂದರೆ ಅವರು ದೇ ನೋ ದೇರ್ ಕೇಪಬಿಲಿಟೀಸ್, ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿದೆ. ಆ ರೀತಿಯಲ್ಲಿ ನಾವು ನಮ್ಮ
ನಾನು ಬ್ಯಾಟ್ಸ್ಮನ್ ಆಗಿದ್ರೆ ನನ್ನ ಮೇಲೆ ಕಾನ್ಫಿಡೆಂಟು, ಅವನ ಮೇಲೆ ಕಾನ್ಫಿಡೆಂಟ್ ಇದ್ದರೆ, ನಮ್ಮ ಕೇಪಬಿಲಿಟಿ ಅವ್ನಿಗೆ ಗೊತ್ತಿದ್ರೆ ಅವನು ನನ್ನ ಕೈಲಿ ಆಗಲ್ಲ ಅಂದರೆ ಅವನು ಕರಿಬಾರ್ದು. ಸೊ ದ್ಯಾಟ್ ಶುಡ್ ಬಿ ದಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ನಾನ್ ಸ್ಟ್ರೈಕರ್ ಆ್ಯಂಡ್ ದಿ ಸ್ಟ್ರೈಕರ್. ಮತ್ತೆ ಸುರೇಶ್ ರೈನದ್ ಬಗ್ಗೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಸೊ ನಾವೊಂದು ಮ್ಯಾಚ್ ನಡೀತಾ ಇತ್ತು ಇಂಗ್ಲೆಂಡ್ ಮೇಲೆ. ಸೊ ವಿಕೆಟ್ ಕೀಪರ್ ಪಕ್ಕದಲ್ಲೇ ಇರುತ್ತೆ ಬಾಲ್. ಸೊ ಅಲ್ಲಿ ಪಕ್ಕದಲ್ಲಿ ಇದಿರುತ್ತೆ, ಅಲೆಕ್ಸ್ ಟಿಬರ್ಟ್ ಎತ್ಕೊಳ್ಳೋ ಸ್ವಲ್ಪ ಲೇಟ್ ಮಾಡ್ತಾನೆ. ಸೊ ಅಷ್ಟು ಬೇಗ 2 ರನ್ ಬರೀ ನೋಡ್ಬಿಟ್ಟೆ ಓಡ್ತಾರೆ, ಕಣ್ಣಲ್ಲಿ ನೋಡ್ಕೊಂಡೇನೆ. ಸೊ ಹೌದು, ಇದೆಲ್ಲ ಯಾರು ಹೇಳಲ್ಲ. ಮೆಥಡಾಲಜಿ ಆಫ್ ಕಮ್ಯುನಿಕೇಟಿಂಗ್ ಆ್ಯಂಡ್ ದಿ ಬಿಲೀಫ್ ಇನ್ ಒನ್ ಸೆಲ್ಫ್. ಅದು ಒಂದು ಒಳ್ಳೆ ಪಾಯಿಂಟ್ ಇದ್ ಮಾಡಿದ್ರಿ, ವೇರ್ ಇನ್ ಸೇಯಿಂಗ್ ದಟ್ ಫ್ರಂಟ್ ಆಫ್ ದ ವಿಕೆಟ್ ಇದ್ರೆ ನಾವು ಬ್ಯಾಟ್ಸ್ಮನ್ ಬಿಲೀವ್ ಮಾಡ್ಬೇಕು, ಸೊ ದಟ್ ಈಸ್ ಜಡ್ಜಿಂಗ್ ದ ಸಿಂಗಲ್ ವೆಲ್ ಅಂತ. ಸೊ ಬಿಹೈಂಡ್ ದ ವಿಕೆಟ್ ಇದ್ರೆ ನಾವು ನಾನ್ ಸ್ಟ್ರೈಕರ್ ನ ಜಡ್ಜ್ ಮಾಡ್ಬೇಕು, ಸೇಯಿಂಗ್ ದಟ್ ಈಸ್ ಲುಕಿಂಗ್ ಎಟ್ ದ ಬಾಲ್ ಅಂತ ಅವನ್ನ ಬಿಲೀವ್ ಮಾಡ್ಬೇಕು. ಸೊ ದೀಸ್ ಆರ್ ವೆರಿ ಗುಡ್ ಪಾಯಿಂಟ್ಸ್ ಯು ಮೇಡ್ ಸರ್, ಥ್ಯಾಂಕ್ ಯು. ಭಾರತ ತಂಡದಲ್ಲಿ ಒಂದ್ ಕಾಲದಲ್ಲಿ 3-4 ಕರ್ನಾಟಕ ಬೌಲರ್ಸ್ ಇರ್ತಾ ಇದ್ರು ಸರ್. ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಶ್ರೀನಾಥ್ ಸರ್, ವೆಂಕಟೇಶ್ ಸರ್, ಕುಂಬ್ಳೆ ಸರ್, ಮತ್ತೆ ಜೋಶಿ ಸರ್ ಇದ್ರು. ಈಗ ಯಾಕೆ ಸರ್ ಬರೀ ಬ್ಯಾಟ್ಸ್ಮನ್ ಗಳೇ ಬರ್ತದ್ರ ಕರ್ನಾಟಕದಿಂದ? ಯಾರಾದ್ರೂ ಹೊಸ ಬೌಲರ್ ಆತರ ಭಾರತ ತಂಡ ಆಡುವಂತ ಬೌಲರ್ ಯಾರಾದ್ರು? ಅದು ಸಾಕಷ್ಟು ಏನಂದ್ರೆ ಆಸ್ ಟೈಮ್ಸ್ ಇವಾಲ್ವ್ ಎಕ್ವಿಪ್ಮೆಂಟ್ಸ್ ಹ್ಯಾವ್ ಚೇಂಜ್. ಏನಂದರೆ ಹಳೆ ಕಾಲದಲ್ಲಿ ಬ್ಯಾಟ್ಸ್ಗಳೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಏನಂದರೆ ದೇರ್ ಲಾಟ್ಸ್ಮೆನ್, ಯಂಗ್ಸ್ಟರ್ಸ್ ಆರ್ ಮೋರ್ ಫ್ಯಾಸಿನೇಟೆಡ್ ಟುವರ್ಡ್ಸ್ ಬಿಕಮಿಂಗ್ ಬ್ಯಾಟ್ಸ್ಮನ್ ರಾದರ್ ದನ್ ಅ ಬೌಲರ್. ಆ ರೀತಿಯಲ್ಲಿ ಇವಾಗ ಸಾಕಷ್ಟು ಯಂಗ್ಸ್ಟರ್ಸು ಸ್ಪಿನ್ನರ್ಸೇ ಸಿಗ್ತಾ ಇಲ್ಲ, ಇವಾಗ ಕ್ವಾಲಿಟಿ ಸ್ಪಿನ್ನರ್ಸೇ ಇಲ್ಲ. ಹಂಗೆ ನೋಡಿದ್ರೆ ಅಶ್ವಿನ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಇದು ಬಿಟ್ಟರೆ ನಿಮ್ಗೆ ಇನ್ನೊಂದು ಇಬ್ರು ಇರ್ಬೋದು. ಅದು ಬಿಟ್ಟರೆ ಜಾಸ್ತಿ ಬೌಲರ್ಸೇ ಇಂಡಿಯಾದಲ್ಲೇ ಜಾಸ್ತಿ ನಮಗೆ ಸಿಗ್ತಾ ಇಲ್ಲ. ಸೊ ಆ ರೀತಿಯಲ್ಲಿ ಇವಾಗ ಫಾಸ್ಟ್ ಬೌಲರ್ಸ್ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಪ್ರಸಿದ್ಧ ಕೃಷ್ಣ ಇದ್ದಾರೆ, ಇವಾಗ ರೋನಿತ್ ಮೋದ್ರೆ ಇದ್ದಾರೆ, ಮಿಥುನ್ ಇದ್ದಾರೆ. ಮಿಥುನ್ ಇಸ್ಗೆ ಆಲ್ಮೋಸ್ಟ್ ಪ್ಲೇಡ್ ಇಸ್ sufficient cricket. He has played test cricket also, but still because of his fitness he is continuing and playing. Even today they have won, and Karnataka has qualified as topper of the group in Vijay Hazare Trophy. Devdutt Padikkal continuous 3ನೇ ಸೆಂಚುರಿ ಇವತ್ತು 150 ಇವತ್ತು ಹೊಡೆದು ರೈಲ್ವೇಸ್ ಮೇಲೆ. ದೇ with no loss, 285 for no loss, Karnataka has won and topped the group. Samarth has scored 130. ಸೊ ಆ ಥರ ಬ್ಯಾಟಿಂಗು ಒಂಥರ ಆಲ್ಮೋಸ್ಟ್ ಇವಾಗ ಚಾನ್ಸಸ್ ಇದೆ. ದೇವದತ್ ಪಡಿಕ್ಕಲ್ ಇಸ್ ಇನ್ ದ ಲೈನ್ ಟು ಬಿಕಮ್ ಟು ಪ್ಲೇ ಫಾರ್ ದಿ ಕಂಟ್ರಿ. ಸೊ ಮೇ ಬಿ ಇನ್ ದ ಡೇಸ್ ಟು ಕಮ್ ಈಸ್ ಅ ನೇಮ್ ವಿಚ್ ವಿಲ್ ಬಿ ಲುಕ್ಡ್ ಆಫ್ಟರ್ ಟು ರೆಪ್ರೆಸೆಂಟ್ ದಿ ಇಂಡಿಯಾ. ಸೊ ಆ ರೀತಿಯಲ್ಲಿ ಬೌಲರ್ಸು ಸಾಕಷ್ಟು ಜನ ಬರ್ತಿಲ್ಲ, ನಿಜ. ಅದು ಅವರು ದೇ ಹ್ಯಾವ್ ಟು ವರ್ಕ್ ಹಾರ್ಡ್ ಇನ್ ದ್ಯಾಟ್ ಆಸ್ಪೆಕ್ಟ್. ಸೊ ಹಳೆ ಕಾಲದಲ್ಲಿ ಇತ್ತು ಬ್ಯಾಟ್ರಿ ಆಫ್ ಬೌಲರ್ಸ್. ಇವಾಗ ದೊಡ್ಡ ಗಣೇಶ್, ನಮ್ಮ ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಡೇವಿಡ್ ಜಾನ್ಸನ್ ಎಲ್ಲರೂ ಇಂಡಿಯಾ ಆಡಿದರು ಒಂದು ಟೈಮಲ್ಲಿ. ಸುನಿಲ್ ಜೋಶಿ, ಸೊ ಅನಿಲ್, ದಿ ಗ್ರೇಟೆಸ್ಟ್ ಸ್ಪಿನ್ನರ್ India has ever produced and the highest wicket taker. So sincere dedicated effort by Anil Tara yaru dedication illa. You won't find a cricketer much dedicated than Anil Kumble, and lot of kudos to him and Dravid and Srinath and all the test cricketers who have played and represented country from Karnataka. Karnataka is very talented. Lot of talent is available in Karnataka. ಏನಂದರೆ everybody says Bombay and like that Karnataka cricket also can produce wonderful stars. We might in the days to come see many more people represent. As you said, bowlers also might come, but it's the time, maybe the last 8 to 10 years we are seeing batsmen coming up. Maybe in the days to come we might see bowlers also come up. ಅದು ಒಂದು ಒಳ್ಳೆ ಪಾಯಿಂಟ್ ಮಾಡಿದ್ರಿ ಸರ್. ಸ್ಪಿನ್ನರ್ಸ್ ಅನ್ನೋದು ಕಮ್ಮಿ ಆಗ್ತಾ ಇದೆ ಇಂಡಿಯನ್ ಕ್ರಿಕೆಟ್ ಅಲ್ಲಾಗ್ಲಿ, ಇನ್ ದಿ ವರ್ಲ್ಡ್ ಕ್ರಿಕೆಟ್ ಅಲ್ಲಾಗ್ಲಿ. ಸೊ ಇಸ್ ಇಟ್ ಬಿಕಾಸ್ ಆಫ್ ದ T20 ಕ್ರಿಕೆಟ್ ಇದು ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಸ್ಪಿನ್ನರ್ಸ್ ಕಮ್ಮಿ ಆಗ್ತಾ ಇದಾರೆ ಅನ್ಸುತ್ತಾ? ಏನ್ ಅನ್ಸುತ್ತೆ ನಿಮಗೆ?
ಸೊ ಸ್ಪಿನ್ನರ್ಸ್ ಯಾಕೆ ಬರ್ತಾ ಇಲ್ಲ ಅಂದರೆ ದೇ ಆರ್ ಅಫ್ರೈಡ್ ಟು ಬೈ ದ ವಿಕೆಟ್ಸ್. ದೇ ವಾಂಟ್ ಟು ಕಂಟೈನ್ ಆ್ಯಂಡ್ ರೆಸ್ಟ್ರಿಕ್ಟ್ ರನ್ಸ್. ಸೊ ಆವಾಗ ಇಟ್ ಈಸ್ ಆಸ್ ಗುಡ್ ಆಸ್ ರೋಲಿಂಗ್ ಇನ್. ದೇ ಆರ್ ನಾಟ್ ಟರ್ನಿಂಗ್ ದ ಬಾಲ್, ದೇ ಆರ್ ನಾಟ್ ಇನ್ವೈಟಿಂಗ್ ದಿ ಬ್ಯಾಟ್ಸ್ಮನ್ ಟು ಕಮಿಟ್. ಹರ್ಭಜನ್ ಸಿಂಗ್ was a type of bowler used to flight the ball and get at least until he played. There was someone who was doing or trying to get buy the wickets. So ಇವಾಗ ನೋಡಿದ್ರೆ ಎಲ್ಲ ಫ್ಲಾಟ್ ಆಗಿ ಆಗ್ತಾರೆ. ಏನಂದರೆ most of the cricketers who play shorter version of the game, and if you find more and more cricketers playing now are afraid to flight. They are not going to buy the wickets. ಏನಂದರೆ ಒಂದು ಶಾರ್ಟ್ ಕವರ್ಸ್ ನಿಲ್ಲಿಸಿ ಇಲ್ಲ ಶಾರ್ಟ್ ಮಿಡ್ ಆನ್ ನಿಲ್ಲಿಸಿ ಕ್ಯಾಚಿಂಗ್ ಥರ ಒಂದು 6 ಹೊಡೆದ್ರೂ ಪರವಾಗಿಲ್ಲ, ಇನ್ನೊಂದು ಬಾಲ್ 6 ಹೊಡೀಲಿ ಅಂತ ಹಾಕೋದು, ಫ್ಲೈಟ್ ಮಾಡೋದು ನೋಡೋದು ಕಷ್ಟ ಇದೆ. ಸೊ ದ್ಯಾಟ್ ವೇ ಆಫ್ ಥಿಂಕಿಂಗ್ ಇಸ್ ನಾಟ್ ಕಮಿಂಗ್ ಅಪ್ ಅಮಂಗ್ಸ್ ದಿ ಬೌಲರ್ಸ್ ನಾವು. ಸೊ spinners should come up in that way and try to be more intelligent enough to buy the wickets rather than be containing. ಏನಂದರೆ ಒಂದೇ ಸ್ಪಾಟಲ್ಲಿ ಹಾಕೋದು, that has become a routine now to be very miser and give lesser runs. 10 ಓವರಲ್ಲಿ ನಾನು 15-20 ರನ್ ಕೊಟ್ಟರೆ ಅಷ್ಟೇ ಸಾಕು, ವಿಕೆಟ್ ತೊಗೊಳ್ದೇ ಇದ್ರೂ ಪರವಾಗಿಲ್ಲ, ಆ ಥರ ಕಂಟೈನ್ ಮಾಡಬೇಕು ಅಂತ ಮನಸ್ಸಿಟ್ಟು ಅವ್ರು ಕ್ರಿಕೆಟ್ ಆಡ್ತಾರೆ. ಅದು ಇಟ್ ಇಸ್ ನಾಟ್ ಸೋ ಪ್ರೊಡಕ್ಟಿವ್ ಇನ್ 4-day or 5-day games. You need wicket takers who could be match winners. So Anil was doing that. Even though many of them did not consider him as a true leg spinner, he proved them wrong by way of his variation, by varying different types of deliveries and thinking the batsman out. So ಈಗಿನ ಕಾಲದಲ್ಲಿ ನೀವು ಹೇಳ್ದಂಗೆ we are finding less and lesser of spinners coming up because of the shorter version of the game. So the English cricketers will not agree. They really didn't know how to play the spinners. They were not using the feet to come out and play. ಒಂಥರ ಫೀಟ್ ಯೂಸ್ ಮಾಡಿ ಆಡ್ತಿರ್ಲಿಲ್ಲ, ಕ್ರೀಸಲ್ಲೇ ನಿಂತ್ಕೊಂಡು ಬ್ಯಾಟ್ ಟು ಬಾಲ್ ಗ್ಯಾಪ್ ಸಾಕಷ್ಟು ಇತ್ತು. ಸೊ ಸ್ಪಿನ್ನರ್ಸ್ಗೆ ಯಾವಾಗಲೂ ನೀವು ಒಂದು 2 ಹೆಜ್ಜೆ ಮುಂದೆ ಬಂದು ಆಡಿದ್ರೆ ಯು ಕ್ಯಾನ್ ಸ್ಮಾದರ್ ದ ಸ್ಪಿನ್ ಆರ್ either you can convert it into a half volley or do this thing. They were staying in the crease and there was a trap, that is either a leg slip or a short leg or a silly point. So when they play to the trap, either it takes the edge or they play a wrong line, it goes to the slip or gully or a short leg catch or a leg slip catch. So that way on the wickets irodana cut hodiyಕ್ಕೆ ಹೋಗೋದು, many of them straighter balls, most of them played for turn which didn't Akshar Patel, most of them he arm ball ಬರ್ತಾ ಇತ್ತು, ball came with the arm and most of them fell LBW, which they did not know to negotiate. So they played bad cricket. Indians also batted badly in the first innings. Usually the Indians play better spin, but they all played some rank bad shots, which is not necessary. ಸರ್, ನೀವು ಈಗಷ್ಟೇ ಹೇಳಿದ್ರಿ T20 ತುಂಬಾ ಚೇಂಜಸ್ ಬಂದಿದೆ. ಕ್ರಿಕೆಟ್ ಮುಂಚೆ ಹೇಗೆ ಆಡ್ತಾ ಇದ್ರು, ಇವಾಗ ಹೇಗೆ ಯಂಗ್ಸ್ಟರ್ಸ್ ಆಡ್ತಾ ಇದ್ರು, ತುಂಬಾ ಚೇಂಜ್ ಆಗಿದೆ ಅಂತ. ಸರ್, IPL ಇದಕ್ಕೆ ಎಷ್ಟು ಕಾರಣ ಸರ್? ನಿಮ್ಮ ಅಭಿಪ್ರಾಯ IPL ಇಂದ ಇಂಡಿಯನ್ ಕ್ರಿಕೆಟ್ಗೆ ಒಳ್ಳೇದಾಗಿದೆಯಾ, ಅಥವಾ ಯಂಗ್ಸ್ಟರ್ಸ್ ದುಡ್ಡಿನ ಆಸೆಗೋಸ್ಕರ ಅಥವಾ ಫಾಸ್ಟ್ ಪೇಸ್ ಗೇಮ್ಗೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಕ್ರಿಕೆಟ್ ಬಿಡ್ತಾ ಇದಾರ ಅಂತ ನಿಮ್ಮ ಏನಿರ್ಬೋದು? IPL ಇಂದ ಕ್ರಿಕೆಟ್ ಹಾಳಾಗ್ತಿಲ್ಲ. IPL ಇಂದ ಕ್ರಿಕೆಟರ್ಸ್ಗೆ ಸಾಕಷ್ಟು ಆಪರ್ಚುನಿಟಿ ಸಿಗ್ತಾ ಇದೆ. ಸಾಕಷ್ಟು ಅಫಿಷಿಯಲ್ ಸೆಂಟರ್ಸಿಂದ ಸಾಕಷ್ಟು ಕ್ರಿಕೆಟರ್ಸು ಇದು ಟ್ಯಾಲೆಂಟ್ ಸ್ಕೌಟ್ ಅಂತ ಇವಾಗ ಒಂದೊಂದು ಫ್ರ್ಯಾಂಚೈಸೂ ಅವರು ಅಫಿಷಿಯಲ್ ಸೆಂಟರ್ಸ್ಗೆ ಹೋಗಿ ಮತ್ತು ಲೋಕಲ್ ಇವಾಗ ಪ್ರೀಮಿಯರ್ ಲೀಗ್ಸ್, ಕರ್ನಾಟಕ ಪ್ರೀಮಿಯರ್ ಲೀಗ್ ಆಗಲಿ, ತಮಿಳ್ನಾಡು ಪ್ರೀಮಿಯರ್ ಲೀಗ್ ಆಗಲಿ, ಅಲ್ಲಿ ಫ್ರ್ಯಾಂಚೈಸ್ ಅವರು ಟ್ಯಾಲೆಂಟ್ ಸ್ಕೌಟ್ಗೋಸ್ಕರ ಹೊಸ ಟ್ಯಾಲೆಂಟ್ಸ್ಗಳನ್ನು ನೋಡೋದಕ್ಕೆ ಅವ್ರವ್ರ ಫ್ರ್ಯಾಂಚೈಸ್ಗೆ ಸೆಲೆಕ್ಟ್ ಮಾಡೋದಕ್ಕೆ ಕಳಿಸ್ತಾರೆ.
ಅವರು ಹೊಸ ಅಫಿಷಿಯಲ್ ಸೆಂಟರ್ ಪ್ಲೇಯರ್ಗೆ ಇವಾಗ ಆ, ನಮ್ಮ ಸೇಲಮಿಂದ ಬಂದು ಇವಾಗ ನೆಟ್ ಬೌಲರ್ ಆಗಿ ಹೋಗಿ ಹಿ ಪ್ರೂವ್ಡ್ ಎವ್ರಿಬಡಿ ರಾಂಗ್ ವಿತ್ ಇಸ್ ಪರ್ಫಾರ್ಮೆನ್ಸ್. ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಯಾರು ಯಾರು ಹೇಳಿ? Correct, sir. Natraj. See, our he was nowhere. He just went to Australia as an additional bowler to bowl in the nets. So, like that, he played one season of Tamil Nadu Premier League. He bowled his Yorkers very well. He got a weapon. Yorker was his weapon, and straight away the next season he got into the Ranji Trophy team, Tamil Nadu team, and he was picked for IPL in Sunrisers last year. He played. Previous to that, he played one more season. So he became a hit because IPL ಇಂದ ಏನಾಗಿದೆ ಅಂದರೆ ಲಾಟ್ ಆಫ್ ಆಪರ್ಚುನಿಟೀಸ್ ಫಾರ್ ಯಂಗ್ಸ್ಟರ್ಸ್ ಟು ಕಮ್ ಇನ್ ಟು ದಿ ನ್ಯಾಷನಲ್ ರೆಕನಿಂಗ್, and it also gives lot of options for the fresh talent to make a name. It is not like that. It is not for the development of cricket. It is good. At the same time, test cricket ಅಲ್ಲಿ you are getting results because of lot of T20 and one day cricket. ಸೊ ಹಳೆ ಕಾಲದಲ್ಲಿ ಡ್ರಾ ಆಗ್ತಿತ್ತು, ಇವಾಗ ಟೆಸ್ಟ್ ಮ್ಯಾಚ್ಗಳಲ್ಲಿ ಡ್ರಾನೇ ಬರ್ತಾ ಇಲ್ಲ. ಯು ಆರ್ ಗೆಟಿಂಗ್ ರಿಸಲ್ಟ್ಸ್. 4 ಡೇಸಲ್ಲಿ ಮ್ಯಾಚ್ ಮುಗಿಯುತ್ತೆ, 5th ಡೇನೇ ಇರಲ್ಲ. ಕೆಲವು ಮ್ಯಾಚ್ಗಳು ಬೇಗನೆ ಮುಗಿಯುತ್ತೆ. ಸೊ ಆ ರೀತಿಯಲ್ಲಿ ಸ್ಪೆಕ್ಟೇಟರ್ ಇಂಟ್ರೆಸ್ಟು ಮುಂಚೆ ಏನಂದರೆ ಟೆಸ್ಟ್ ಮ್ಯಾಚಸ್ ನೋಡೋಕ್ಕೆ 70s 80s ಜಾಸ್ತಿ ಇತ್ತು. ಮ್ಯಾಚ್ಗಳಿಗೆ ಟೆಸ್ಟ್ ಮ್ಯಾಚ್ ನೋಡೋಕ್ಕೂ ಜನ ಹೋಗ್ತಿದ್ರು. 90s 2000 ಇದರಲ್ಲಿ ಟೆಸ್ಟ್ ಮ್ಯಾಚು ಭಾಳ ಬೋರ್ ಹೊಡಿತಾ ಐತೆ. ಅದಕ್ಕೋಸ್ಕರ ನಾವು ಟೆಸ್ಟ್ ಮ್ಯಾಚ್ ಸ್ಪೆಕ್ಟೇಟರ್ಸ್ ಕಡಿಮೆ ಆಗ್ತಿದ್ರು. ಸೊ ಒನ್ಸ್ ಅಗೇನ್ ನಾವು ಏನಂದರೆ ಟೆಸ್ಟ್ ಮ್ಯಾಚಲ್ಲಿ ಒನ್ ಡೇ ಥರ ಆಡ್ತಾರೆ ಅಂದ್ಬಿಟ್ಟು ಕ್ರೌಡ್ ಸೇರ್ತಾ ಇದೆ ಇವಾಗ. ರಿವೈವಲ್ ಆಫ್ ಸ್ಪೆಕ್ಟೇಟರ್ ಇಂಟ್ರೆಸ್ಟ್ ಆಲ್ಸೋ. ಇಂಗ್ಲಿಷ್ ಕ್ರೌಡ್ಸ್ ಆರ್ ಕಮಿಂಗ್ ಟು ವಾಚ್ ಟೆಸ್ಟ್ ಕ್ರಿಕೆಟ್. ಇವಾಗ ಕೋವಿಡ್ ಟೈಮಲ್ಲಿ ದೇ ಆರ್ ನಾಟ್ ಅಲೌಡ್, ಬಟ್ ನೌ ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಬಟ್ ಸ್ಟಿಲ್ ಬಿಫೋರ್ ದ್ಯಾಟ್ ಯು ಹ್ಯಾವ್ ಸೀನ್ ಬಿಕಾಸ್ ಆಫ್ ದಿ T20 ಆ್ಯಂಡ್ ಒನ್ ಡೇ ಕ್ರಿಕೆಟ್ ರನ್ ರೇಟ್ ಇನ್ಕ್ರೀಸ್ ಆಗಿದೆ ಟೆಸ್ಟ್ ಮ್ಯಾಚಲ್ಲಿ. ಮುಂಚೆ ಬಂದು ರನ್ ರೇಟ್ ಭಾಳ ಲೋ ಇರೋದು. ಒಂದು ದಿವಸಕ್ಕೆ 90 ಓವರ್ ಅಂದರೆ ಆ್ಯಾವ್ರೇಜು 2 ರನ್ನು 3 ರನ್ ಮೇಲೆ ಹೋಗ್ತಿರಲಿಲ್ಲ. ಇವಾಗ ರನ್ ರೇಟ್ ಜಾಸ್ತಿ ಆಗಿದೆ. ಒಂದು ದಿವಸಕ್ಕೆ 90 ಓವರ್ ಅಂದರೆ ಮಿನಿಮಮ್ 4 to 5 ರನ್ಸ್ ಪರ್ ಓವರ್ ಇಲ್ಲ 4 ರನ್ಸ್ ಪರ್ ಓವರ್ ಬರುತ್ತೆ. ಬಿಕಾಸ್ ಕ್ರಿಕೆಟರ್ಸ್ ವಾಂಟ್ ಟು ಗೆಟ್ ಆನ್ ವಿತ್ ದ ಗೇಮ್. ಮುಂಚೆ ಥರ ಅಷ್ಟೊಂದು ಡಿಫೆನ್ಸ್ ಆಡಲ್ಲ, ಸ್ಟ್ರೋಕ್ಸ್ಗೆ ಹೋಗ್ತಾರೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಮೋರ್ ಆಫ್ ಒನ್ ಡೇಯರ್ಸ್ ಆ್ಯಂಡ್ T20. ದಿ ಆ್ಯಟಿಟ್ಯೂಡ್ ಆಫ್ ದ ಕ್ರಿಕೆಟರ್ಸ್ ಆರ್ ಚೇಂಜ್ಡ್ ಇನ್ ದಿ ಪ್ರೆಸೆಂಟ್ ಜನ್ರೇಷನ್. ಸೊ ಕ್ರಿಕೆಟ್ ಒಂಥರ ರಿವೈವಲ್ ಆಫ್ ಸ್ಪೆಕ್ಟೇಟರ್ ಇಂಟ್ರೆಸ್ಟ್ ಆಲ್ಸೋ ಆ್ಯಂಡ್ ವ್ಯೂಯರ್ಶಿಪ್ ಆಲ್ಸೋ ಹ್ಯಾಸ್ ಗೇನ್ಡ್ ಅಂತ ಹೇಳ್ಬೋದು. ದಟ್ಸ್ ನೈಸ್ ಸರ್. ಸೊ ಒಳ್ಳೆ ಪಾಯಿಂಟ್ ಇದು ಮಾಡಿದ್ರಿ. ವೆರಿನ್ IPL ಕ್ರಿಕೆಟ್ ಎಷ್ಟು ಡೊಮೆಸ್ಟಿಕ್ ಕ್ರಿಕೆಟ್ ಮೇಲೆ ಪರಿಣಾಮ ಬೀರಿದೆ ಅಂದ್ರೆ, ಸೊ ಆಲ್ ದೀಸ್ ಪ್ಲೇಯರ್ಸ್ ಹೂ ಪ್ಲೇ ಫಾರ್ IPL, so when they go back to their respective state teams, so they pass on the knowledge what they gain after sharing the dressing room with the international players. ಸೊ ಅದು ಅವ್ರ ಜೊತೆ ಶೇರ್ ಮಾಡಿ, ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ ಡಿಫ್ರೆಂಟ್ ಆಗುತ್ತೆ ಅವರು ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಬೇಕಾದ್ರೆ. ಸೊ ದೇ ಲುಕ್ ಮೋರ್ ಪಾಸಿಟಿವ್ and they approach the game in a better way. So adrinda IPL has played a huge impact in Indian cricket in improving especially domestic cricket ansutte nan prakara. Yes, because the different nations, different cricketers of different nationality come and play here in the IPL league, and sharing the dressing room with great players from Australia, South Africa like De Villiers. AB De Villiers is one of the best players in T20 ever produced, and sharing the dressing room. RCB players, many youngsters have shared the dressing room with him, and they have gained a tremendous knowledge watching them play and also practicing along with them. Like that, many people like Shane Warne is a mentor for Rajasthan Royals, and who will
get the opportunity to train and get the avenues to share and talk with each other. This is the only place where they can learn. And Shane Warne, the best spinner the world has produced, and thinking cricketer with a lot of cricketing brain. And many see, the first year he took over as the mentor. Rajasthan Royals did excellently well in the first year of IPL. And likewise, there are many cricketers, Tom Moody, Ian Fleming for Chennai, who has been Chennai's coach. Like that, there are Ricky Ponting with Mumbai Indians and Delhi Daredevils, Delhi Capitals. So all these big players coming in, sharing the dressing room. It's a teaching process where the youngsters learn a lot from them. And as you said, going back and sharing the experiences with the youngsters who come into the Ranji Trophy side or different state sides. It's exactly true. ಆಕಾಶ್ ಸರ್, ನೀವು IPL ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನಮ್ಮ RCB ಫ್ಯಾನ್ಸ್ ಇಂದ ಒಂದು ಪ್ರಶ್ನೆ ಏನಂದ್ರೆ, ಇಷ್ಟು ವರ್ಷದಲ್ಲಿ ಯಾಕೆ ಒಂದು ಟ್ರೋಫಿ ನಮ್ಮ ಕೈಯಲ್ಲಿ ಗೆಲ್ಲಕ್ಕಾಗಿಲ್ಲ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ನಾವು ಎಲ್ಲಿ ತಪ್ಪೋಗ್ತಾ ಇದೀವಿ RCB ಫ್ಯಾನ್ಸ್ ಒಂದು ಪ್ರಶ್ನೆ. RCB ಎಲ್ರಿಗೂ ಬೆಂಗಳೂರಲ್ಲಿ ಇರೋಲ್ಲ, ಕರ್ನಾಟಕದಲ್ಲಿ ಇರೋರಿಗೆಲ್ಲ RCB ಒಂದು ಮುಖ್ಯವಾದ ಫ್ರಾಂಚೈಸು. ಸೋತ್ರೂ ಗೆದ್ರೂ ನಮಗೆ ಖುಷಿಯಾಗಿ ಮ್ಯಾಚ್ ಹೋಗಿ ನಾವು ಚಿಯರ್ ಮಾಡ್ತೀವಿ. ಇದ್ರೂ ಅದೇನೆಂದರೆ ಹೆಂಗೋ ತಪ್ಪೋಗ್ತಾ ಇದೆ, ಎಲ್ಲೋ ಈ ಒಂದು ಕಾಂಪ್ಲೆಸೆಂಟ್ ಆಗ್ತಾ ಇದ್ವಿ ಅಂತ ನನ್ನ ಅನಿಸಿಕೆ. ಏನಂದರೆ ಒಂದು 4 ಮ್ಯಾಚ್ ಗೆದ್ರೂ ಬರೋ 5 ಮ್ಯಾಚಲ್ಲಿ ನೆಕ್ಸ್ಟ್ 5 ಮ್ಯಾಚ್ ಸೋಲ್ತಾ ಇದ್ವಿ. ಅದು ಕನ್ಸಿಸ್ಟೆನ್ಸಿ ಇಲ್ಲ. ಅದನ್ನು ಆ ರೀತಿಯಲ್ಲಿ ನಾವು ಎಲ್ಲೋ ಒಂದು ಕಡೆ ಕಾಂಬಿನೇಷನ್ ಕರೆಕ್ಟಾಗಿ ಹೋಗ್ತಿಲ್ವೋ, ಇಲ್ಲ ನಾವು ವಿನ್ನಿಂಗ್ ಕೇಪಬಿಲಿಟೀಸ್ ನಮ್ಮ ಕಡೆ ಇದ್ರೂ ನಾವು ಕರೆಕ್ಟಾಗಿ ಆಡ್ತಾ ಇಲ್ವೋ, ಅದನ್ನು ನಾವು ಸರಿಪಡಿಸ್ಕೊಂಡು, ನಾವು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಇಲ್ಲ ಅಂತ ಇಲ್ಲ, ಸಾಕಷ್ಟು ನಾವು ವಿ ಹ್ಯಾವ್ ಕಮ್ ಅಪ್. ಲಾಸ್ಟ್ ಟೈಮ್ ಆಲ್ಸೋ ಎಕ್ಸ್ಪೆಕ್ಟೇಷನ್ಸ್ ವರ್ ವೆರಿ ಹೈ, ಬಟ್ ಏನೋ ಒಂಥರ ರಿಸಲ್ಟಲ್ಲಿ ನಮ್ಮ ಕೈ ಕೊಡಲಿಲ್ಲ. ಹೋಪ್ ಫಾರ್ ದಿ ಬೆಸ್ಟ್. ಖಂಡಿತ ಸರ್. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾಕಂದ್ರೆ ನಿಮ್ಮ ಇನ್ವಾಲ್ವ್ಮೆಂಟ್ ಗೇಮ್ ಅಲ್ಲಿ, ನಿಮ್ಮ ಎಫರ್ಟ್ಸ್, ನಿಮ್ಮ ಕಮಿಟ್ಮೆಂಟ್ ಟುವರ್ಡ್ಸ್ ದ ಗೇಮ್ ಅಂಡ್ ಯುವರ್ ಎಂಕರೇಜ್ಮೆಂಟ್ ಟು ದ ಯಂಗ್ಸ್ಟರ್ಸ್, ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಇನ್ನೂ ತುಂಬಾ ಹೊತ್ತು ಬೇಕಾಗುತ್ತೆ ಅನ್ಸುತ್ತೆ. ಸೊ thank you so much sir for your time and your valuable inputs. I think most of the youngsters will benefit when they watch this show. ಹೆಂಗೆ ಅವರು ಕ್ರಿಕೆಟ್ಗೆ ಪ್ರಿಪೇರ್ ಆಗಬೇಕು, ಹೆಂಗೆ ಅವ್ರು ಕ್ರಿಕೆಟ್ ನ ಮುಂದುವರಿಸಬೇಕು, ಸೊ ವಾಟ್ ಶುಡ್ ದೇ ಕಾನ್ಸಂಟ್ರೇಟ್. ಸೊ ಇದೆಲ್ಲ ತುಂಬಾ ಒಳ್ಳೆ ಪಾಯಿಂಟ್ಸ್ ಮಾಡಿದೀರಾ. ತುಂಬಾ ಥ್ಯಾಂಕ್ಸ್ CKM sir. Thank you so much for being part of our show. Thank you. Definitely look forward to talk to you again. It's a pleasure sharing all my thoughts. Thanks Akash and thanks Mithun for having me on the show. Thanks everyone. Thank you sir. Take care. Thank you, sir. Thank you.